ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ, ಅದರಲ್ಲೂ ಈ ಒಂದು ಪಕ್ಷಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದಿದೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಆರಾಧನೆಯನ್ನು ಮಾಡ್ತಾ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತಬಿಂದು, ಮಧುಮೇಹ ನಿವಾರಣ್ ಎನ್ ಹಾಗೂ ಗ್ಯಾಸ್ಟ್ರೋ ಜೀವನ್ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಹಾಗೂ ಸಾಯಿ ಶುಪ್ಟೋರ್ಸ್ ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಇನ್ನು ಬಹಳ ವಿಶೇಷವಾಗಿ ಈ ಒಂದು ಪಕ್ಷಮಾಸ ಪ್ರಾರಂಭ ಆದಾಗಲಿಂದ ಪಿತೃಪಕ್ಷದಲ್ಲಿ ಬಹಳ ವಿಶೇಷವಾಗಿ ಪಿತೃದೇವತೆಗಳ ಆರಾಧನೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಒಂದು ಮಾಸದಲ್ಲಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಾರೋ, ಪಿತೃದೇವತೆಗಳನ್ನು ಸ್ಮರಿಸ್ತಾರೋ, ನಮ್ಮ ಹಿರಿಯರನ್ನು ಗೌರವಿಸ್ತಾರೋ, ಅವರು ತಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು ಎಂಬತಕ್ಕಂಥದ್ದು ಮೊದಲಿಂದನೂ ಕೂಡ ಒಂದು ರೀತಿ ಪ್ರತೀತಿ. ಆದರೆ ಬರೀ ಪಿತೃಪಕ್ಷದಲ್ಲೋ ಇಲ್ಲ ಅಂತಂದರೆ ಪಕ್ಷ ಮಾಸದಲ್ಲಿ ಮಾತ್ರ ನಮ್ಮ ಪಿತೃಗಳನ್ನು ನಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸ್ಮರಿಸ್ತಕ್ಕಂಥದ್ದಲ್ಲ. ಪ್ರತಿನಿತ್ಯ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಬೆಳಗ್ಗೆ ಎದ್ದಾಗ ಹೇಗೆ ನಾವು ದೇವರಿಗೆ ನಮಸ್ಕರಿಸ್ತೀವೋ ಅದೇ ರೀತಿ ನಮ್ಮ ಪಿತೃದೇವತೆಗಳನ್ನೂ ಕೂಡ ನಾವು ಸ್ಮರಿಸಿದ್ದೇ ಆದರೆ ಅವತ್ತಿನ ದಿವಸ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥ ಪ್ರತೀತಿಯೂ ಕೂಡ ಮತ್ತಷ್ಟು ಇದೆ. ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಈ ಒಂದು ಪಕ್ಷ ಮಾಸದ ಕುರಿತಾಗಿ ಸಾಕಷ್ಟು ಜನ ಸಾಕಷ್ಟು ಪತ್ರಗಳನ್ನು ಕೂಡ ಬರಿತಾ ಇರ್ತಕ್ಕಂಥವ್ರು ಇದ್ದಾರೆ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ಗೊಂದಲಗಳು, ಕುತೂಹಲಗಳು ಮತ್ತು ಒಂದಿಷ್ಟು ಡೌಟ್ಸ್ ಆಗಿರ್ಬೋದು, ಪ್ರಶ್ನೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಬರೆದು ಕಳಿಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಹಾಗೆ ತಮಗೆಲ್ಲರಿಗೂ ಕೂಡ ಒಂದು ಅವಕಾಶ ಇದೆ, ತಾವೂ ಕೂಡ ಬರೆದು ಕಳಿಸಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಗುರುಜಿಯವರೊಟ್ಟಿಗೆ ನಾವು ಕೂಡ ತಿಳ್ಕೊಳ್ಳೋಣ. ಇನ್ನು ಈಗ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಜ್ಯೋತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಹರಿಂ ಕರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತಯೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ಗಣಸ್ವರೂಪಿಣೇ ನಮಃ ಗಣವಲ್ಲಭಾಯ ನಮಃ ಓಂ ಗಣೇಶ್ವರಣ್ಯೇ ನಮಃ ಓಂ ಲಲಿತಾಯ ನಮಃ ಓಂ ದುರ್ಗಾಯ ನಮಃ ಓಂ ಶ್ರೀಮತೆ ನಮಃ ಮಾತ್ರೇ ನಮಃ ಜಗನ್ಮಾತೃಗಾಯ ನಮಃ ಓಂ ಲಲಿತಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಗೌರೀರ್ವಿಮಾಯ ಸ್ಲೀಲಾ ನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ಶ್ರೀಂ ಭಗವತೀ ನಮಃ. ಸರ್ವಮಂಗಳೆಯಾದಂತಹ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಜಗದ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ ವಸುದೈವ ಸುದಂ ದೇವಂ ಕಂಸಚಾಣೂರವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಹೇಳೋ ಮಾತು, ಸೃಷ್ಟಿಯಲ್ಲಿ ತಂದೆ ತಾಯಿಗಿನ ದೊಡ್ಡವರು ಮತ್ತೊಬ್ಬರಿಲ್ಲ, ಅವರನ್ನು ಸ್ಮರಿಸಬೇಕು, ಆರಾಧಿಸಬೇಕು, ಅವರ ಸದಾಕಾಲ ಅವರ ನೆರಳಲ್ಲಿ ನಾವಿರಬೇಕು ಅಂತ. ಹಾಗೆ ಪಿತೃದೇವತೆಗಳ ಪ್ರಾರ್ಥನೆ ಅಷ್ಟು ಅಮೋಘವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಇದು ಪಕ್ಷಮಾಸ. ಪಕ್ಷಮಾಸ ಅಂತ ಬಂದಾಗ ಶ್ರಾದ್ದ ಕರ್ಮಾದಿಗಳಾಗಲಿ, ತಿಲತರ್ಪಣವಾಗಲಿ ಅಥವಾ ಪಿಂಡ ಪ್ರಧಾನದಲ್ಲೂ ಅದರಲ್ಲೂ ಎಡೆಗಳನ್ನು ಹಾಕಿ ಪೂಜಿಸ್ತಕ್ಕಂಥದ್ದು. ಯಾರು ನಮ್ಮನ್ನು ಅಗಲಿದ್ದಾರೆ, ಮರಣ ಹೊಂದಿರತಕ್ಕಂಥ
ಮರಣ ಹೊಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಸಹಿತ ನೆನೆಸ್ಕೊಳ್ತಕ್ಕಂಥದ್ದು, ಜ್ಞಾಪಿಸ್ಕೊಳ್ತಕ್ಕಂಥದ್ದು. ಭಗವಂತನಾದಂಥ ಸಾಂಬ ಸದಾಶಿವನ ಅನುಗ್ರಹ ಹೇಗಿದೆ ಅಂದರೆ, ಈ 15 ದಿನದ ಪಕ್ಷ ಮಾಸದಲ್ಲಿ ಹರಿಹರರಿಬ್ಬರೂ ಸೇರಿ, ಬ್ರಹ್ಮ ವಿಷ್ಣು ಸೇರಿ ತಮ್ಮ ತಮ್ಮ ವಾಸ್ತುಗೃಹಗಳಿಗೆ ಆತ್ಮಗಳು ಬರುತ್ತವಂತೆ. ಅಂದರೆ ದೇಹ ಬರಲಿಕ್ಕಾಗುವುದಿಲ್ಲ, ದೇಹ ನಶ್ವರ. ದೇಹ ಆ 11-12 ದಿವಸದ ತನಕ ಮಾತ್ರ, ಅಂದರೆ 12 ದಿವಸದವರೆಗೂ ಮಾತ್ರ ನಮ್ಮ ಮತ್ತು ಅಗಲಿರ್ತಕ್ಕಂಥ ಪಿತೃದೇವತೆಗಳ ಸಂಬಂಧ ಅಂತ ಹೇಳುತ್ತೆ. 12 ದಿವಸ ಆದ ನಂತರ ಅದು ಮುಂದೆ ಪಯಣ ಎಲ್ಲಿ ಬೆಳೆಸಬೇಕು, ಹೇಗಾಗಬೇಕು, ಯಾವ ಒಂದು ಗರ್ಭದಲ್ಲಿ ಸೇರಿಕೊಂಡು ಇನ್ನೊಂದು ಜನನವನ್ನು ಅದು ಜನ್ಮ ತಾಳಬೇಕೋ ಅಲ್ಲಿಗೆ ಮುಂದುವರಿಯುತ್ತದೆ. ಮುಂದುವರಿಯುವಂತಹ ಪ್ರಕ್ರಿಯೆಗಳು ಹಾಗಿದ್ದರೂ ನಮ್ಮ ವಾಸ್ತುಗೃಹದಲ್ಲಿ ನಮ್ಮ ಹಿರಿಯರು ಯಾರಿದ್ದಾರೆ, ನಮ್ಮ ಹಿರಿಯರು, ಅಗಲಿರ್ತಕ್ಕಂಥ ಹಿರಿಯರು, ಅಂಥ ಹಿರಿಯರನ್ನು ವರ್ಷಕ್ಕೆ ಒಂದಾವರ್ತಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಕ್ಷ ಮಾಸದಲ್ಲಿ ದೇವಾನುದೇವತೆಗಳೇ ನಿಮ್ಮ ಪ್ರಾಂತ್ಯಕ್ಕೆ ಹೋಗಿ ಬನ್ನಿ ಅಂತ ಕಳಿಸ್ತಾರಂತೆ. ಹಾಗಾಗಿ ಪಕ್ಷ ಮಾಸದಲ್ಲಿ ಸಾರ್ವತ್ರಿಕವಾಗಿ ಒಬ್ಬ ಕಡು ಬಡವನಾದರೂ, ಅತಿಯಾದಂಥ ಶ್ರೀಮಂತಿಕೆ ಇದ್ದರು, ಒಬ್ಬ ನಾಸ್ತಿಕನಾದರೂ ಆಸ್ತಿಕನಾದರೂ ಈ ಪಕ್ಷ ಮಾಸ ಮೊದಲು ಪಿತೃದೇವತೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಆದ್ಯತೆಯನ್ನು ಕೊಡಬೇಕು, ಅದೇ ಧರ್ಮ. ಯಾರ ವಾಸ್ತುಗೃಹದಲ್ಲಿ ಪೂಜೆ ಪುರಸ್ಕಾರಗಳು ಮಾಡದಿದ್ರೂ ತಪ್ಪಲ್ಲ. ನಿಮ್ಮ ಪೂಜೆ ಮಾಡಲಿಕ್ಕಾಗಿಲ್ಲ, ವ್ರತಗಳು ಮಾಡಲಿಕ್ಕಾಗಿಲ್ಲ, ಅಥವಾ ಅನುಷ್ಠಾನ ಮಾಡಲಿಕ್ಕಾಗಿಲ್ಲ, ಅಥವಾ ದೇವರು ಅಂತ ಕೈ ಮುಗಿಯೋದಿಲ್ವಾ, ಬಿಟ್ಬಿಡಿ, ಬೇಡ. ಭಗವಂತ ಅದಕ್ಕೆ ಅಂತ ಒಂದಷ್ಟು ಕಾಲ ಕೊಟ್ಟಿದ್ದಾನೆ. ನಿಮ್ಮೊಳಗೆ ನಾನು ಎಂಬತಕ್ಕಂಥದ್ದಿರುತ್ತೆ, ಅದು ಮುರಿದ ಮೇಲೆ ಪುನಃ ನೀವು ಆ ದಾಸರಾಗಲೇಬೇಕು. ದಾಸನಾಗು ವಿಶೇಷನಾಗು ಅಂತ ದಾಸರು ಹೇಳಿದ್ದಾರೆ. ಇವತ್ತು ನಮ್ಮ ದೇಹದಲ್ಲಿ ಶಕ್ತಿ ಇದೆ, ನಮ್ಮ ರೆಕ್ಕೆ ಪುಕ್ಕಗಳು ಬಹಳ ಗಟ್ಟಿ ಇದೆ, ಹಾರುವ ಶಕ್ತಿ ಬಂದಿದೆ. ಈ ಶಕ್ತಿ ಕೊಟ್ಟವರು ಯಾರು? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ಸಮಾಜಮುಖಿಯಾಗಿರಬೇಕಾದಂತಹ ನಾವು ಸಮಾಜಕ್ಕೆ ವಿರುದ್ಧವಾಗಿ ನಡೆಯುವಂತಹದ್ದು ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತೀವಿ. ಒಂದಷ್ಟು ವರ್ಗದ ಜನ ಇದ್ದಾರೆ. ನಾನು ಕಳೆದ ಬಾರಿನೂ ಹೇಳಿದ್ದೆ, ವ್ಯಕ್ತಿ ಮರಣ ಹೊಂದಿದ ಮೇಲೆ ಯಾರಿಗೆ ಹಾಕ್ತೀರಿ ಪಿಂಡನ? ನೀವು ಪಿಂಡ ಹಾಕೋದ್ರಿಂದ ಅಥವಾ ಒಂದಷ್ಟು ಖರ್ಚು ವೆಚ್ಚ ಮಾಡೋದ್ರಿಂದ ಇದು ಅವ್ರಿಗೆ ಸಲ್ಲುತ್ತಾ? ಅವ್ರಿಗೆ ಸಿಗುತ್ತಾ? ಅದು ನೀವು ಹಾಕುವ ಪಿಂಡ ಅವ್ರು ತಗೊಳ್ತಾರ? ಬಂದು ಮರಣ ಹೊಂದಿದ ಮೇಲೆ ಈ ದೇಹದಿಂದ ಆತ್ಮ ಆಚೆಗೆ ಹೊರಟ ಮೇಲೆ ಪುನಃ ಅದೇನಾಗತ್ತೆ? ದೇಹವನ್ನು ಸುಡಬೇಕು, ಇಲ್ಲ ಭೂಮಿಗೆ ಹಾಕಬೇಕು, ಇಲ್ಲ ನೀರಲ್ಲಿ ಬಿಡಬೇಕು, ಮುರಿತಾನೆ. ಆದರೆ ಒಳಗಿರ್ತಕ್ಕಂಥ ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು ನೀವು ನಂಬಿದ್ದೇವೆ. ಆದರೆ ಒಂದಷ್ಟು ಜನದ ವಿತಂಡವಾದ ಇದು. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ನನ್ನದು ತಂದು ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ ನಾವು ಯಾವುದಕ್ಕೆ ತಲೆ ಬಗ್ಗಿಸ್ತಿರ ಇದ್ರು ಈ ಮಟ್ಟದ ದೇಹವನ್ನು ಮಾಡಬೇಕಾದ್ರೆ, ಈ ಮಟ್ಟದ ದೇಹಕ್ಕೆ ಆ ಜ್ಞಾನ, ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ, ಅಥವಾ ನಿಮ್ಮ ಜೀವನಕ್ಕೆ ಬೇಕಾದಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಮೌಲ್ಯಗಳನ್ನು ನಿಮ್ಮ ಹಿರಿಯರು ನಿಮಗೆ ಕೊಟ್ಟಿದ್ದಾರಲ್ಲ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಂದಾವರ್ತಿ ಈ ಪಕ್ಷ ಮಾಸದಲ್ಲಿ ಅವ್ರನ್ನ ಗುರುತಿಸ್ಕೊಂಡು ಅವರ ಆಶೀರ್ವಾದದೊಂದಿಗೆ ಅವರ ಹೆಸರಲ್ಲಿ 4 ಜನಕ್ಕೆ ಊಟ ಹಾಕಿ. ನೀವು ಮಾಡುವಂತಹ ಕ್ರಮಗಳು ಯಾವ ಕ್ರಮವನ್ನು ಅನುಸರಿಸ್ತೀರೋ ಅದು ಮುಖ್ಯ ಅಲ್ಲ. ನೀವೆಷ್ಟು ಶ್ರದ್ಧಾಭಕ್ತಿಯಾಗಿದ್ದೀರಿ ಅದು ಬಹಳ ಮುಖ್ಯ. ಶ್ರಾದ್ದ ಅಂದ್ರೇನು? ಶ್ರದ್ಧೆಯಿಂದ ಮಾಡ್ತಕ್ಕಂಥಕ್ಕೆ ಶ್ರಾದ್ದ ಅಂತ ಹೇಳ್ತಾರೆ. ಅಂತಹ ಶ್ರಾದ್ದ ಕರ್ಮಾದಿಗಳನ್ನು ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳಿಗೆ ಆಚರಿಸುವಂತಹ ಈ ಮಾಸವೇ ಇದು ಪಕ್ಷ ಮಾಸ ಅಂತ ಹೇಳ್ತಾರೆ. ಇದು ಮಹಾಲಯ ಪಕ್ಷ ಮಾಸ. ಮುಂದೆ ಬರ್ತಕ್ಕಂಥ ಅಮಾವಾಸ್ಯೆ ಇದೆಯಲ್ಲ, ಮಹಾಲಯ ಅಮಾವಾಸ್ಯೆ, ಈ ಮಾಸದಲ್ಲಿ 14 ದಿನಗಳು ನೀವು ಮಾಡಲಿಕ್ಕೆ ಆಗದಿದ್ದರೂ ಒಂದು ಅಮಾವಾಸ್ಯೆ ದಿವಸನಾದರೂ ಕಂಪಲ್ಸರಿ ಮಾಡಲೇಬೇಕು. ಹಿರಿಯರನ್ನ ಜ್ಞಾಪಿಸ್ಕೋಬೇಕು, ಅವರಿಗೆ ಎಡೆಗಳು ಹಾಕಬೇಕು, ಅಥವಾ ತಿಲತರ್ಪಣ ಕೊಡಬೇಕು, ಅಥವಾ ಪಿಂಡ ಪ್ರದಾನ ಮಾಡಬೇಕು ಅಂತ ಧರ್ಮಶಾಸ್ತ್ರ ಸಾರಿ ಸಾರಿ ಹೇಳುತ್ತೆ. ಇವತ್ತು ನೀವು ಮಾಡಿದ್ದು ನಾಳೆ ನಿಮ್ಮ ಮಕ್ಕಳು ಮಾಡ್ತಾರೆ. ಇವತ್ತು ನಾನು ನಮ್ಮಪ್ಪರಿಗೆ ಇಷ್ಟು ಪಿಂಡ ಹಾಕ್ತೀರಾ, ಅಪ್ಪನ್ನ ನಾನು ಸರಿಯಾಗಿ ಗಮನಿಸ್ತೀರಾ, ಅಪ್ಪ ಅಮ್ಮನಿಗೆ ಕೊಡಬೇಕಾದ ಗೌರವವನ್ನು ಸಲ್ಲಿಸ್ದಿರ ಇದ್ದರೆ ನಾಳೆ ನನ್ನ ಮಕ್ಕಳೇನು ನೋಡ್ತಾರೆ? ಇದನ್ನು ಅರ್ಥ ಮಾಡ್ಕೋಬೇಕು. ಆದರೂ ಪಕ್ಷ ಮಾಸದ ವಿಶೇಷವಾಗಿರ್ತಕ್ಕಂಥ ಈ ಪಕ್ಷ ಮಾಸದ ಚರಿತ್ರೆಗಳನ್ನು ಪ್ರತಿಯೊಬ್ಬರು ಆಲಿಸಬೇಕು, ತಿಳ್ಕೊಳ್ಬೇಕು, ಪಾಲನೆ ಮಾಡಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ನಮಃ, ರಾಜ್ಯದಾಯಿನಿ ನಮಃ, ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ. ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. ಇನ್ನು 24/9/2024 ಮಂಗಳವಾರ, ಸಪ್ತಮಿ, ಮೃಗಶಿರಾ ನಕ್ಷತ್ರ. ಮಂಗಳವಾರ, ಸಪ್ತಮಿ, ಮೃಗಶಿರಾ ನಕ್ಷತ್ರವಾದಂತಹ ಈ ಶುಭ ದಿನ, ಇದನ್ನು ಮಹಾಲಯ ಅಮಾವಾಸ್ಯೆಗೂ ಮುನ್ನ ಬರ್ತಕ್ಕಂತಹ ಇದು ಪಕ್ಷಗಳು ಅಂತಲೇ ಹೇಳ್ತಾರೆ. ಈ 15 ದಿನ, ವರ್ಷದ 15 ದಿನ ಸಂಪೂರ್ಣವಾಗಿ ವರ್ಷದಲ್ಲಿ ಮಾಡುವಂತಹ ದೇವತಾ ಕಾರ್ಯಗಳಲ್ಲಿ ಬರುವಂಥ ಏನು ಫಲಪುಣ್ಯಗಳಿದೆಯೋ, ಯಾವೆಲ್ಲ ಪೂಜಾ ಫಲದಿಂದ ಸಿಗುವಂತಹ ಲಾಭವಿದೆಯೋ ಅದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಈ ಪಕ್ಷಮಾಸ ಅಂತ ಹೇಳ್ತಾರೆ. ಪಕ್ಷಮಾಸ ಅಂತ ಬಂದಾಗ ಶ್ರದ್ಧೆಯಿಂದ, ಭಕ್ತಿಯಿಂದ ಆ ಒಂದು ದಿನ, ಪಕ್ಷಮಾಸದಲ್ಲಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡುವಂತಹ ಒಂದು ದಿನ, ಒಂದು ವರ್ಷದಲ್ಲಿ ನಿಮ್ಮ ತಂದೆ ತಾಯಂದರಿಗೆ, ಅಗಲಿರ್ತಕ್ಕಂಥವ್ರಿಗೆ, ಯಾರ ಮನೆಯಲ್ಲಿ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಲ್ಲ, ನಾನು ಪ್ರತಿ ಸತಿ ತಂದೆ ತಾಯಿ ಅಂತಿರ್ತೇನೆ. ತಂದೆ ತಾಯಿ ನಿಮ್ಮ ಜೊತೆಗಿದ್ದರೆ ನೀವು ಪೂರ್ವಜನ್ಮದ ಪುಣ್ಯ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ತಂದೆ ತಾಯಿ ಮಡಿಲಲ್ಲಿ ನೀವಿದ್ದರೆ ಅದಕ್ಕಿನ್ನ ಪುಣ್ಯದ ಫಲ ಇನ್ನೊಂದಲ್ಲ ಅಂತ ತಿಳ್ಕೊಳ್ಳಿ. ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದಂತೆ, ನಂದಷ್ಟು ಜಾಗ ಇದೆ, ನಂದಿಷ್ಟು ಜಾಗ ಇದೆ, ನಂದು ಅಲ್ಲಿ ಆಸ್ತಿ ಇದೆ, ಇಲ್ಲಿ ಆಸ್ತಿ ಇದೆ, ಮೊನ್ನೆ ಅಷ್ಟೇ ಇನ್ನೊಂದಷ್ಟು ಆಸ್ತಿ ತೆಗೆದುಕೊಂಡಿದ್ದೇನೆ, ಇನ್ನಷ್ಟು ಆಸ್ತಿಯನ್ನು ಪಕ್ಕದ ರಾಜ್ಯದಲ್ಲಿ ತೆಗೆದುಕೊಂಡಿದ್ದೇನೆ ಅಂತ ಪ್ರತಿ ದಿನ ಯಾರಾದರೂ ಹೋಗಲಿ ಹೇಳ್ತಾ ಇದ್ದಂತೆ. ಬರೀ ಹೇಳೋದಷ್ಟೇ ಅಲ್ಲ, ಆತ ಹಾಗೇ ಇದ್ದ ಆತ. ಆದರೆ ಒಂದು ಭಗವಂತನು ಯೋಚನೆ ಮಾಡಿದ, ಈ ಸೃಷ್ಟಿ, ಈ ಭೂಮಿ ಸೃಷ್ಟಿ ಆದಾಗಲಿಂದಲೂ ಇದೆ. ಸೃಷ್ಟಿ ಆದಾಗಲಿಂದ ಈ ಭೂಮಿ ಇದ್ದೇ ಇದೆ. ಇರ್ತಕ್ಕಂತಹ ಭೂಮಿಯಲ್ಲಿ ಎಷ್ಟೋ ಜನ ಕಾಗದ ಪತ್ರಗಳನ್ನು ಮಾಡಿಕೊಂಡು, ಅಥವಾ ಹಿಂದೆಲ್ಲ ವ್ಯವಸ್ಥೆ ಹೇಗಿತ್ತು ಆ ವ್ಯವಸ್ಥೆಗಳಲ್ಲಿ ಅವರ ಹೆಸರುಗಳನ್ನು ಈ ಭೂಮಿ ಮೇಲೆ ಬರೆದು ಹೋದು. ಈ ಭೂಮಿ ನಂದು, ಈ ಭೂಮಿ ನಂದು, ಈ ಭೂಮಿ ನಂದು. ನಂದು 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 ಅನ್ನುವ ಈ ನಂದು ಅನ್ನೋ ಪದ ಸಹಿತ ಎಲ್ಲಿ ತನಕ? ಈ ತಗುಲು ಬೊಂಬೆಯಲ್ಲಿ ಉಸಿರಿರುವ ತನಕ, ಈ ದೇಹದ ಉಸಿರಾಟ ಇರುವ ತನಕ ಮಾತ್ರ ಏನು ಪದ ಬರುತ್ತಲ್ಲ ಆ ಪದ ಆ ಬೊಂಬೆದು. ಒಮ್ಮೆ ಒಳಗಿರುವಂಥ ಜ್ಯೋತಿ ಆರಿದ್ರೆ ಯಾರ್ದು ಜಾಗ? ಪುನಃ ಇನ್ನೊಬ್ಬರು ಹೊಸದಾಗಿ ಬಂದ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಾನು ಈ ಜಾಗ ನಂದು, ಆ ಜಾಗ ನಂದು, ಅದು ನಂದು, ಇದು ನಂದು 100 ಸತಿ ಹೇಳ್ತೆ ನಂದು ನಂದು ಅಂತ. ಇವತ್ತಲ್ಲ ಇದು ನಂದು ಅಂತ ಹೇಳಲಿಕ್ಕೆ. ಈ ಭೂಮಿ ಅವತ್ತಿನಿಂದ ಇದೆ, ಅವತ್ತಿನಿಂದ ಎಲ್ಲವೂ ಇದೆ. ಇದು ಸೃಷ್ಟಿಯ ಮೂಲ ಎಲ್ಲ ಆಯ್ತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಈ ಭೂಮಂಡಲ ಹಾಗೇ ಇದೆ. ಆದರೆ ಎಷ್ಟು ಹೆಸರುಗಳು ಬದಲಾಗೋಯ್ತಪ್ಪ. ಇಷ್ಟೇ ಅಲ್ಲ, ಇನ್ನೂ ಮುಂದೆ ಬದಲಾಗ್ತಾ ಇರುತ್ತೆ. ನಾಳೆ ನನ್ನ ಮಗ ಮೊಮ್ಮಕ್ಕಳು ಹೀಗೆ ಬರೋರು ಸಹಿತ ಇದನ್ನೇ ಮಾಡ್ತಾ ಮುನ್ನಡೀತಿರ್ತಾರೆ ಅಷ್ಟೆ. ಆದರೆ ಯಾರ್ದು ಇಲ್ಲಿರೋದನ್ನು ಯಾರೂ ತೊಗೊಂಡು ಹೋಗ್ಲಿಕ್ಕಾಗಲ್ಲ. ಆದರೆ ನಾವಿಲ್ಲಿ ಬರಲಿಕ್ಕೆ ಕಾರಣ ಯಾರು? ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರ. ತಂದೆ ತಾಯಿನೇ ಮೂಲ. ತಂದೆ ತಾಯಿ ಮೂಲ ಅಂತಕ್ಕಂಥದ್ದನ್ನು ನಾವು ಕ್ಷಣಸುಖದ ಬಗ್ಗೆ ಇದ್ರ ಬಗ್ಗೆ ಆಲೋಚನೆ ಬಿಟ್ಟು ಇಷ್ಟೆಲ್ಲ ವೈಭವೀಕೃತವಾಗಿರ್ತಕ್ಕಂಥ ಈ ಸೃಷ್ಟಿ, ಈ ಒಂದು ಸುಂದರವಾದಂಥ ಬದುಕನ್ನು ನೋಡಲಿಕ್ಕೆ, ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿದಂಥ ತಂದೆ ತಾಯಿನ ನಾವು ಮರೆತರೆ ದೇವರೂ ನಮ್ಮನ್ನು ಒಪ್ಪಲ್ಲ, ಸಮಾಜನೂ ಒಪ್ಪಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಒಳಗಡೆ ಇರ್ತಕ್ಕಂಥ ನಾನು ನಂದು ಅಂತ ಹೇಳ್ಕೊಳ್ಳೋಂಥ ಪಕ್ಕದಲ್ಲಿ ಇನ್ನೊಂದಿದೆ. ನಾನು ಮಾಡ್ತಿರ್ತಕ್ಕಂಥದ್ದು ಸರಿ ತಪ್ಪು ಅಂತ ಜಡ್ಜ್ ಮಾಡಿ ಹೇಳುವಂಥದ್ದು ಒಳ್ಳೆ ಇದೆಯಲ್ಲ, ನನ್ನ ಆತ್ಮಕ್ಕೆ ನಾನು ಮೋಸ ಮಾಡ್ಕೊಂಡಂಗಾಗತ್ತೆ. ಅದಕ್ಕಾಗಿ ಈ 15 ದಿವಸ ನಿನ್ನ ತಪ್ಪು ಒಪ್ಪುಗಳನ್ನು ಅರ್ಥಕೊಂಡು, ನಿಮ್ಮಪ್ಪ ಆಗಲಿ, ನಿಮ್ಮ ತಾತ ಆಗಲಿ, ನಿಮ್ಮ ಮುತ್ತಾತ ಆಗಲಿ ಮಾಡಿಟ್ರಲ್ಲ ಕೋಟಿಗಟ್ಟಲೆ ಆಸ್ತಿ, 1000 ಎಕರೆ ಭೂಮಿ ತೆಗೆದಿಟ್ರಲ್ಲ, ಅಥವಾ 10 ಎಕರೆ ಭೂಮಿ ತೆಗೆದಿಟ್ರಲ್ಲ, 2 ಎಕರೆ ಭೂಮಿ ಇರಲಿ, ಹೋಗ್ತಾವ್ರು ತೊಗೊಂಡೋದ್ರ? ಅಪ್ಪ ತಗೊಳ್ಳಿಲ್ಲ, ಅಮ್ಮ ತಗೊಂಡೋಗ್ಲಿಲ್ಲ. ಅಮ್ಮ ಬದುಕಿರುವಾಗ ಎಂತೆಂಥ ರೇಷ್ಮೆ ಸೀರೆಗಳು, ಎಂತೆಂಥ ರೇಷ್ಮೆ ಸೀರೆ ಯೋಚನೆ ಮಾಡಿ. ಕಾಟನ್ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು, ರೇಷ್ಮೆ ಸೀರೆ ತೆಗೆದುಕೊಂಡ್ರು ಇಲ್ಲೇ ಬಿಟ್ಟು ಹೋಗಬೇಕು. ನಮ್ಮನ್ನು ಅಗಲಿರ್ತಕ್ಕಂಥ ಪಿತೃದೇವತೆಗಳು ಒಬ್ಬರು ಮನೆಯಲ್ಲಿ ಒಂದು ಸಾವನ್ನು ನಾವು ನೋಡಿಬಿಟ್ರೆ, ಸಾವಾದಂತಹ ವ್ಯಕ್ತಿಗೆ ನಾಳೆ ನಿಂಗೊಂದು ಸೀರೆ ತಂದು ಕೊಡ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಪಂಚಶಾಲೆ ತರ್ತೀನಿ ಅಂತ ಹೇಳಿದ್ದೆ, ಅಥವಾ ನಾಳೆ ನಿಂಗೊಂದು ಚಿನ್ನದ ಉಂಗುರ ಹಾಕ್ತೀನಿ ಅಂತಂದಿದೆ, ಅದು ಇವತ್ತು ಬಂದಿದೆ.
ಕನಿಷ್ಠ ಪಕ್ಷ ತಂದಿರತಕ್ಕಂತಕ್ಕಾದರೂ ನಾನು ತನ್ನಲ್ಲ ಕಷ್ಟಪಟ್ಟು, ಅದಕ್ಕಾದ್ರೂ ಒಂದು ನಿಮಿಷ ಎದ್ದು ಹಾಕ್ಕೊಂಡು ಆನಂತರ ನೀವು ಮುನ್ನಡೆಯಿರಿ. ಸಾಧ್ಯನಾ? ದೇಹದ ಒಳಗಿಂದ ಒಂದು ಸತಿ ಆತ್ಮ ಆಚೆ ಹೊರಟ್ರೆ ಪುನಃ ಆತ್ಮ ಒಳಗಡೆ ಬಂದು ಸೇರುತ್ತೆ ಅಂದರೆ ಅದು ಸುಳ್ಳಿನ ಮಾತು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಮಾತು ಮುತ್ತು. ಆ ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಹೊಡೆದಿರುವ ಮುತ್ತನ್ನೇ ಸರಿಪಡಿಸೋಕ್ಕಾಗಲ್ಲ ನಾವು. ಇನ್ನು ಪರಿಸ್ಥಿತಿ ಯೋಚನೆ ಮಾಡಿ. ಅದಕ್ಕೆ ನಾವಿರೋ ತನಕ ಹೇಗಿದೆಯೋ, ನಾವಿಲ್ಲ ಅಂದಮೇಲೆ ಮುಂದೆ ಹೇಗೆ ಆಗಬೇಕಾಗಿದೆಯೋ, ಅದನ್ನು ನಾವಿವತ್ತು ಹೇಗೆ ನಡ್ಕೊಂಡಿದ್ದೀವೋ ಅದು ಅವತ್ತು ಹಾಗಾಗುತ್ತೆ. ಅದಕ್ಕಾಗಿ ಪಿತೃದೇವತೆಗಳಿಗೆ ಈ 15 ದಿವಸ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ನಡ್ಕೊಳ್ಬೇಕಾದ ಧರ್ಮ. ದೇವಾನುದೇವತೆಗಳೇ ಈ ಪಿತೃಗಳಿಗೆ ಪಕ್ಷಮಾಸ ಅಂತ ಹೇಳಿದ್ದಾರೆ ನೋಡಿ. ಭಾದ್ರಪದ ಇದೆ, ಆಶ್ವೀಜ ಇದೆ, ಕಾರ್ತಿಕ ಇದೆ. ಎಲ್ಲ ದೇವತೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೂ ಒಂದೊಂದು ಮಾಸಗಳಂತ ಇದೆ. ಎಲ್ಲ ದೇವತೆಗಳಿಗೂ ಒಂದೊಂದು ಮಾಸ ಇದ್ದಾಗ ಇದನ್ನು ಪಕ್ಷಮಾಸ ಅಂತ ಕರೆದರು. ಈ ಪಕ್ಷಮಾಸ ಅಂತ ಕರೆದು ಈ ಪಕ್ಷಮಾಸದಲ್ಲಿ ಒಂದು ವಿಶೇಷತೆ ಇರುತ್ತೆ ಅಂತ ಹೇಳಿ ಎಲ್ಲ ಮಾಸಗಳಿಗೂ ಮಿಗಿಲಾಗಿರ್ತಕ್ಕಂಥದ್ದು ವಿಶೇಷವಾದಂಥ ಮಾಸ ಯಾವುದಾದ್ರಿದ್ರೆ ಅದು ಪಕ್ಷಮಾಸ ಅಂತ ಹೇಳಿದ್ರು. ಈ ಪಕ್ಷಮಾಸದಲ್ಲಿ ಬರೀ ನಿಮ್ಮ ತಂದೆ, ತಾತ, ಮುತ್ತಾತ 3 ಜನ ಮಾತ್ರ ಅಲ್ಲ. ಈ ಪಕ್ಷಮಾಸದಲ್ಲಿ ಯಾರೆಲ್ಲ ನಿಮಗೆ ಪರಿಚಯ ಇರತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಗುರುಗಳು, ನಿಮ್ಮ ಮನೆ ಪುರೋಹಿತರು, ನಿಮಗೆ ಬೇಕಾಗಿರ್ತಕ್ಕಂಥ ಒಂದೆರಡು ದಿವಸದ ಮಟ್ಟಿಗೆ ಸ್ನೇಹ ಬೆಳೆಸಿರ್ತೀರಲ್ಲ, ಒಂದೆರಡು ದಿವಸದ ಮಟ್ಟಿಗೆ ನೆನ್ನೆನೋ ಮೊನ್ನೆನೋ ಒಂದು ಸ್ನೇಹ ಆಗಿದೆ, ವಿಶ್ವಾಸ ಬೆಳೆಸಿದಿರಿ. ಅವರು ಮರಣ ಹೊಂದಿದರೂ ಸಹಿತ ನಿಮ್ಮ ಮತ್ತು ಅವರ ಬಾಂಧವ್ಯಕ್ಕೆ ಒಂದು ತಿಲತರ್ಪಣವನ್ನು, ಒಂದು ಪಿಂಡ ಪ್ರದಾನವನ್ನು ಮಾಡಿ ಅವರ ಆತ್ಮಕ್ಕೂ ಶಾಂತಿ ತೋರ್ಬೋದು. ಯಾರೊಬ್ಬರ ಆತ್ಮಕ್ಕೂ ಶಾಂತಿ ಕೋರಲಿಕ್ಕೆ, ಅವರ ಒಂದು ಯಶಸ್ಸಿಗೆ ಅಥವಾ ಅವರ ಒಂದು ಮುಂದಿನ ಪಯಣಕ್ಕೆ ದಾರಿ ಮಾಡಿಕೊಡುವಂಥ ಒಂದು ಕಾಯಕ ಈ ಪಕ್ಷಮಾಸದಲ್ಲಿದೆ. ಇದು ತೆಗೆದಿರ್ತಾ ಹೊರಟ್ರೆ, ಇದ್ರ ಬಗ್ಗೆ ಹೇಳ್ತಾ ಹೊರಟ್ರೆ ಇದಕ್ಕೆ ಕೊನೆಯೇ ಇಲ್ಲ. ಅಷ್ಟಿದೆ ವಿಚಾರ ಇದೆ. ಅದಕ್ಕೆ ಅಂತ ಪರಮ ಪವಿತ್ರವಾಗಿರುವಂತಹ 2 ಸ್ಥಳಗಳಿದೆ. ಒಂದು ಮಾತೃಗಯ, ಇನ್ನೊಂದು ಪಿತೃಗಯ. ಪಿತೃಗಯ ಅನ್ನೋದಕ್ಕಿನ್ನ ಗಯಾಸುರ ಎಂಬತಕ್ಕಂತಹ ರಾಕ್ಷಸ ಅಂದು ಮಹಾವಿಷ್ಣುನ ಕುರಿತು ನೋಡಿ, ಅವನು ರಾಕ್ಷಸನಾದರೂ ವಿಷ್ಣುದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾನೆ. ರಾಕ್ಷಸ ಯಾವಾಗ ಆಗ್ತಾನೆ? ಅವನ ಅಸುರತ್ವ, ರಾಕ್ಷಸತ್ವ ಹೇಗೆ ಬರುತ್ತಲ್ಲ, ಆ ರಾಕ್ಷಸತ್ವ ಬರಲಿಕ್ಕೂ ಮೊದಲು ಬ್ರಹ್ಮದೇವರನ್ನೇ ಪ್ರಾರ್ಥನೆ ಮಾಡ್ತಾರೆ ಅವರು. ಅಂದರೆ ದೇವಾನುದೇವತೆಗಳನ್ನು ಅವರು ತಪಸ್ಸು ಮಾಡಿ, ಜಪ ಮಾಡಿ, ಅವ್ರನ್ನ ಒಲಿಸ್ಕೊಂಡು ಪುನಃ ನಾನು ಹೀಗೆ ಬದುಕಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಅದು ಹಾಗೆ ಬದುಕ್ತಾರೆ. ಅದರ ಅಂತ್ಯ ಅವರು ನಡ್ಕೊಳ್ಳೋಂಥ ರೀತಿಯಲ್ಲಿರುತ್ತೆ. ನಾನು ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ, ಇನ್ನೊಬ್ಬರ ಮೇಲೆ ಕೈ ಎತ್ತಬೇಕಾದ್ರೆ ನಿನಗಿನ್ನ ಶಕ್ತಿವಂತನ ಮೇಲೆ ಕೈ ಎತ್ತಿ ನಿನ್ನ ಮೀಸೆ ಮೇಲೆ ಕೈ ಹಾಕಬೇಕು. ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೊಬ್ಬರ ಮೇಲೆ ಕೈ ಎತ್ತಬೇಕಾದ್ರೆ ನಮಗಿನ್ನ ಶಕ್ತಿವಂತರಿರ್ತಾರಲ್ಲ, ನಮಗಿನ್ನ ಬಲಿಷ್ಠರಿರ್ತಾರಲ್ಲ, ನಮಗಿನ್ನ ಎಲ್ಲದರಲ್ಲೂ ಒಂದು ಹೆಜ್ಜೆ ಮುಂದಿರ್ತಾರಲ್ಲ, ಅಂಥವ್ರ ಮೇಲೆ ನಮ್ಮ ದೌರ್ಜನ್ಯ ತೋರಿಸ್ಬೇಕು. ನಾವೇನು ಮಾಡ್ತೀವಿ? ಅಂಥವ್ರ ಹತ್ರಕ್ಕೂ ಹೋಗಲ್ಲ. ಯಾಕೆಂದರೆ ಅವ್ರು ಕಾಲು ಕೆಳಕೊಂಡು ಒಸಗ್ಬಿಡ್ತಾರೆ ಅಂತ ಅವ್ರ ಹತ್ರಕ್ಕೆ ನಾವು ಹೋಗಲ್ಲ. ಯಾರು 4 ಗೋಡೆ ಮಧ್ಯೆ ಬಿದ್ದಿರ್ತಾರೆ, ಯಾರು ಕೈಕಟ್ಟಿ ಕೂರಿರ್ತಾರೆ, ಯಾರು ಕೈಗೆ ಅವ್ರು ಏನು ಕೆಲಸ ಮಾಡಲಿಕ್ಕೆ ಆಗದಿರಿರ್ತಾರೆ, ಅಥವಾ ಆ ಹೊತ್ತಿನ ಕೂಲಿ ಅನ್ನ ತಿನ್ಕೊಳ್ಳೋಕೆ ಏನೋ ಕಷ್ಟಪಡ್ತಿರ್ತಾರೆ, ಅಂತಹವ್ರ ಮೇಲೆ ನಮ್ಮ ಗದಾಪ್ರಹಾರ. ಇವತ್ತಿರುವ ಚರಿತ್ರೆಯಲ್ಲಿ ಯಾರಾದರೂ ನಮಗಿನ ಶಕ್ತಿವಂತರ ಮೇಲೆ ತಿರುಗಿ ಬಿದ್ದಿದ್ದೀನಿ ಅಂತಕ್ಕಂಥವ್ರು ಎಲ್ಲೋ ಬೆರಳೆಣಿಕೆ ಅಷ್ಟಿರಬಹುದು. ಅದಕ್ಕೆ ಅವರನ್ನ ನಾಯಕರು, ಮಹಾನಾಯಕರು ಅಂತ ಹೇಳ್ತಾರೆ. ಯಾಕೆಂದರೆ ಅಂಥ ಹೋರಾಟ ಮಾಡಿದ್ರು. ಸಾಮಾನ್ಯರು ಅದಲ್ಲ. ಸಾಮಾನ್ಯರು ಮಾಡ್ತಕ್ಕಂಥದ್ದೆಲ್ಲ ಏನಪ್ಪ ಅಂದರೆ, ಯಾರು ಕೈಲಾಗೋದಿಲ್ಲ, ಯಾರು ಅವ್ರ ಮುಂದೆ ತಲೆಬಗ್ಸಿ ನಿಂತ್ಕೊಳ್ತಾರೆ, ಯಾರು ಅವ್ರ ಮುಂದೆ ಕೈಕಟ್ಟಿ ನಿಂತಿರ್ತಾರೆ, ಅವ್ರನ್ನ ಎಗರಿಸಿ ಕಾಲಲ್ಲೂ ಓದಿತಾರೆ, ಬೇಕಾದ್ರೆ ಅವ್ರ ಮನೆಯ ಸರ್ವನಾಶನೂ ಮಾಡಿಬಿಡ್ತಾರೆ. ಇದು ನಮ್ಮ ಬದುಕು. ಹಾಗಾಗಬಾರ್ದು. ಇಂತಹ ದಿನಗಳಲ್ಲಿ ಈ ಎಲ್ಲ ವಿಚಾರ ಯಾಕೆ ಬರ್ತಾ ಇರುತ್ತೆ ಅಂದರೆ, ಮನುಷ್ಯ ಎಡವಿ ಸಹಿತ ತಪ್ಪು ಮಾಡಬಾರ್ದು. ಅಥವಾ ಯಾರನ್ನ ಗೌರವಿಸಿ ಅವರ ಆಶೀರ್ವಾದಕ್ಕೆ, ಅವರ ಕೃಪೆಗೆ ನಾವು ಪಾತ್ರರಾಗಬೇಕು. ದೇವತೆಗಳು ನಮ್ಮನ್ನು ಅವರು ದೇವತೆಗಳು ಹರಿಸಿ ಆಶೀರ್ವದಿಸ್ತಕ್ಕಂಥದ್ದು ನೇರವಾಗಿ ಯಾವತ್ತೂ ಮಾಡೋದಿಲ್ಲ. ಏನೇ ಹರಿಸಿ ಆಶೀರ್ವದಿಸಬೇಕಾದ್ರೂ ನಿಮಗೊಂದು ಒಳ್ಳೆಯದಾಗಬೇಕಾದ್ರೆ ಅದು ನಿಮ್ಮ ಪಿತೃದೇವತೆಗಳ ಮುಖಾಂತರ ಮಾತ್ರನೇ ಸಾಧ್ಯ. ನೀವು ಮಾಡುವಂಥ ದಾನ, ಧರ್ಮ, ಪೂಜೆ, ಪುನಸ್ಕಾರ, ಯಜ್ಞ, ಯಾಗಾದಿಗಳು ಏನೇ ಇರಲಿ,
ಅದೆಲ್ಲದರಿಂದ ಬರುವಂಥ ಒಂದಿಷ್ಟು ಪುಣ್ಯದ ಫಲ ನಿಮ್ಮ ಪಿತೃದೇವತೆಗಳ ಮುಖಾಂತರನೇ ಬರುತ್ತೆ. ಅದಕ್ಕೆ ಪಿತೃದೇವತೆಗಳನ್ನ ಮರೆತರೆ ನಿಮಗೆ ಬದುಕೇ ಇಲ್ಲ. ಒಳ್ಳೆಯದಾಗಲಿ. ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿ ಫಲ. ಖಂಡಿತ. ಪ್ರತಿನಿತ್ಯದ ರಾಶಿಫಲ, ಇವತ್ತಿನ ರಾಶಿಫಲ ಒಂದಷ್ಟು ವಿಭಿನ್ನತೆ ಇದೆ. ಈ ವಿಭಿನ್ನತೆ ಹೇಗೆ ಅಂದರೆ, ರಾಶಿಫಲ ತಿಳಿಸುವಂಥದ್ದಕ್ಕೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ್ದು ಬೆಳಗಿನ ಮುಹೂರ್ತ. ಈ ಒಂದು ರಹಸ್ಯವನ್ನು ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಇದನ್ನು ತಿಳ್ಕೊಳ್ಳೇಬೇಕು. ಆನಂದ್ ಗುರೂಜಿಯವರು ರಾಶಿಫಲ ಹೇಳ್ತಾರೆ ಅಂದರೆ ಆನಂದ್ ಗುರೂಜಿಯವರು ಮಾತ್ರ ಅಲ್ಲ, ಎಲ್ಲರೂ ರಾಶಿಫಲವನ್ನು ಹೇಳ್ತಾರೆ. ಯಾರೇ ಒಬ್ಬ ಜ್ಯೋತಿಷ್ಯರು ಅಥವಾ ಈ ಮಾರ್ಗವನ್ನು ಅನುಸರಿಸ್ತಕ್ಕಂಥವ್ರು, ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರು, ಅವರು ಆಯ್ಕೆ ಮಾಡ್ಕೊಳ್ಳೋಕ್ಕೂ ಮುನ್ನ ಅವರು ತಿಳ್ಕೊಳ್ಬೇಕಾಗಿರೋ ಕೆಲವು ದೈವ ರಹಸ್ಯಗಳಿದೆ. ಈ ರಹಸ್ಯದಲ್ಲಿ ಬಹಳ ಮುಖ್ಯವಾಗಿ ರಾಶಿಫಲ ತಿಳ್ಕೊಳ್ಬೇಕಾದ್ದು, ರಾಶಿಫಲ ಹೇಗೆ ಗೊತ್ತಾಗುತ್ತೆ, ಹೇಗೆ ಗೋಚರಿಸುತ್ತೆ, ಗೋಚರಿಸುವಂತಹದ್ದು ಬೆಳಗಿನ ಮುಹೂರ್ತ. ಸೂರ್ಯ ತನ್ನ ಬೆಳಗಿನ ಮುಹೂರ್ತದಲ್ಲಿ ಉದಯೋನ್ಮುಖನಾಗ್ತಾನಲ್ಲ, ಸೂರ್ಯ ಉದಯಿಸುವಾಗ ಇರತಕ್ಕಂಥ ಮುಹೂರ್ತ ಬಲ ನೋಡಿಕೊಂಡು ಆ ದಿನದ ರಾಶಿಫಲವನ್ನು ಯಾರಾದರೂ ನಿಖರತೆಯಿಂದ ಅದನ್ನು ತಿಳ್ಕೊಳ್ತಾರೆ. ಅದಾದ ನಂತರ ಚಂದ್ರ. ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಸರಿ ತಪ್ಪು ಇದೆಲ್ಲ ಬರಬೇಕಾದ್ರೆ ಅದು ಚಂದ್ರನಿಂದ ಮಾತ್ರ. ಯಾಕೆಂದರೆ ಶಾಸ್ತ್ರ ಜ್ಯೋತಿಷ್ಯ ಇದು ಗೊತ್ತಾಗಬೇಕಾದ್ರೆ ಚಂದ್ರನಿಂದ. ಚಂದ್ರ ಮಾತ್ರನೇ ಬಹಳ ವೇಗವಾಗಿ ಮನೆಗಳನ್ನು ಬದಲಾಯಿಸ್ತಕ್ಕಂಥದ್ದು. ಅಂದರೆ 2.5 ಗಂಟೆ ಒಂದು ಸರ್ತಿ ಮನೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಕೊಟ್ಟೋಗ್ತಾನೆ. ಗ್ರಹಗಳಲ್ಲಿ ಬಹಳ ವೇಗವಾಗಿ ನಡೀತಕ್ಕಂಥದ್ದು ಚಂದ್ರ ಮಾತ್ರ. ಬೇರೆಲ್ಲ ಗ್ರಹಗಳು 9 ವರ್ಷ, 7 ವರ್ಷ, 12 ವರ್ಷ, 16 ವರ್ಷ, 18 ವರ್ಷ ಒಂದೊಂದು ಮನೆಯಲ್ಲಿ ನಿಂತ್ಕೊಳ್ತಾರೆ. ಇವರೆಲ್ಲರೂ ಮಂದಗತಿಯಲ್ಲಿ ಸಾಕ್ತಕ್ಕಂಥವ್ರು. ಅದರಲ್ಲೂ ಶನಿ ಇನ್ನೂ ಮಂದಗತಿ. ಆದರೂ ಮಂದಗತಿಯಲ್ಲಿ ಸಾಕ್ತಕ್ಕಂಥ ಗ್ರಹಗಳು ಅಂತ ಗೊತ್ತಿದ್ದ ಮೇಲೆ ಇಂತಿಂಥ ಗ್ರಹಗಳು ಇಂತಿಂಥ ಮನೆ ನೋಡ್ತಾ ಇದೆ, ಇವತ್ತು ಲಾಭ ಇದೆ, ಇವತ್ತು ನಷ್ಟ ಇದೆ, ಇವತ್ತು ಒಳ್ಳೇದಾಗುತ್ತೆ, ಇವತ್ತು ಕೆಟ್ಟದ್ದಾಗುತ್ತೆ, ಇಷ್ಟೊತ್ತು ಇಂಥದೇ ಕೆಲಸ ಮಾಡಬೇಕು, ಇದು ಮಾಡಲೇಬಾರ್ದು ಅಂತ ನಿಖರಪಡಿಸ್ತಿರಲ್ಲ, ಅದು ಹೇಗೆ ಅನ್ನೋ ಮಾತು, ಆ ಪ್ರಶ್ನೆ ಇಲ್ಲಿ ಉದಯೋನ್ಮುಖ ಆಗುತ್ತೆ. ಅದರ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಇದೆ. ಒಂದು ಮನೆಯಿಂದ ಇನ್ನೊಂದು ಮನೆಯನ್ನು ನೋಡುವಾಗ ಅದರ ಮಧ್ಯದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಬದಲಾಗುವಾಗ, ಬೇರೆ ಗ್ರಹಗಳು ಆ ಮನೆ ಮೇಲೆ ದೃಷ್ಟಿಯನ್ನಿಟ್ಟಾಗ ಎಷ್ಟು ಪ್ರಮಾಣದಲ್ಲಿಟ್ಟಿರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಲಾಭ ನಷ್ಟಗಳಾಗ್ಬೋದು ಎಂಬತಕ್ಕಂಥದ್ದನ್ನು ಆ ಕ್ಯಾಲ್ಕುಲೇಟ್ ಮಾಡೋದಿದೆಯಲ್ಲ, ವಿಜ್ಞಾನ ಇದೆಯಲ್ಲ, ಮತ್ತು ಅಲ್ಲಿ ಗಣಿತಶಾಸ್ತ್ರ ಇದೆಯಲ್ಲ, ಅದೇ ಜ್ಯೋತಿಷ್ಯ. ಅಂತಹದ್ರಲ್ಲಿ ಇವತ್ತು ಬಹಳ ಅರ್ಥಪೂರ್ಣವಾದಂಥ ರೀತಿ, ಇವತ್ತು ಬೆಳಗಿನ ಮುಹೂರ್ತವನ್ನು ಆಲೋಚನೆ ಮಾಡಿ ಆ ಮುಹೂರ್ತಕ್ಕೆ ತಕ್ಕನಾದಂಥ ರೀತಿ ಇವತ್ತಿನ ಫಲಾಫಲಗಳನ್ನು, ಭವಿಷ್ಯತನ್ನು ಹೇಳುವಂಥದ್ದು ನಡೀತಾ ಇದೆ. ಇದು ಪ್ರತಿನಿತ್ಯದ ಕಾಯಕವೇ, ಇವತ್ತು ಹೊಸದಲ್ಲ. ಪ್ರತಿನಿತ್ಯ ಇದೇ ಮಾರ್ಗವನ್ನೇ ಅನುಸರಿಸ್ತಕ್ಕಂಥದ್ದು. ಇನ್ನು ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ ಪ್ರಾರ್ಥನೆಯಾದ ನಂತರ ರಾಶಿ ಬಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಶುಕ್ರನಿಂದ ಉಂಟಾಗ್ತಕ್ಕಂತಹ ಲಾಭ ನಷ್ಟಗಳು ಅಷ್ಟೇ ವಿಶೇಷವಾಗಿರುತ್ತೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಅವರ ಆರ್ಥಿಕ ಪರಿಸ್ಥಿತಿ, ಅವರ ಅಲಂಕಾರ, ಅವರು ಬೇಕು ಬೇಡ, ಅವರ ಸೌಂದರ್ಯ ಅಥವಾ ಅವ್ರು ನೋಡ್ತಕ್ಕಂಥ ನೋಟ, ಮತ್ತು ಅವ್ರು ಯಾವುದ್ರ ಬಗ್ಗೆ ಹೆಚ್ಚು ಆಕರ್ಷಿತರಾಗಿರ್ತಾರೆ, ಯಾವುದೇ ಒಂದು ಸೌಂದರ್ಯವರ್ಧಕವಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ನೋಡಿದ ತಕ್ಷಣ ಆಕರ್ಷಿತರಾಗ್ತಾರೆ ಇವತ್ತು ಮೇಷರಾಶಿಯವರು. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ, ಚಂದ್ರ ಮನಸ್ಕಾರಕನಾದ್ದರಿಂದ ಮನಸ್ಸು ಬಹಳ ಪ್ರಶಾಂತತೆಯಿಂದ ಇರುತ್ತೆ. ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು, ಸಾಧಿಸ್ಬೋದು, ಸಾಧಿಸಿ ಅದರಲ್ಲಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಅಂತಕ್ಕಂಥ ಯೋಗ ಫಲ ಆ ಭವಿಷ್ಯತ್ತಲ್ಲಿದೆ. ಆದರೆ ದೂರ ಪ್ರಯಾಣ ಮಾಡುವಂತಹ ಒಂದು ಮನಸ್ಸು ಇವತ್ತು ಬಹಳ ಇರುತ್ತೆ. ಆದರೆ ಎಚ್ಚರಿಕೆ ಬೇಕಾಗುತ್ತೆ. ಅದರಲ್ಲೂ ಇವತ್ತು ಸರಿಸುಮಾರು 3ರಿಂದ 4 ಗಂಟೆ ತನಕ, ಮಧ್ಯಾಹ್ನ ಕಾಲ 3ರಿಂದ 4 ಇದು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಮಾತ್ರ ಬಹಳ ಜಾಗೃತರಾಗಿರಿ. ಯಾಕೆಂದರೆ ಈ ಒಂದು ಮುಹೂರ್ತದಲ್ಲಿ ಈ ಒಂದು ಪ್ರತ್ಯೇಕವಾಗಿ 3ರಿಂದ 4 ಇದೆಯಲ್ಲ, ಈ ಕಾಲ ಬೇರೆ ಗ್ರಹಗಳ ದೃಷ್ಟಿಯೂ ಅದರ ಮೇಲೆ ಇದ್ದಾಗ ಅಲ್ಲಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನ ಇರಲಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ, ಹೊಸದಾಗಿ ಮಾಡುವಂತಹ ಕೆಲಸ, ವೃತ್ತಿಯಲ್ಲಿ ಏನಾದರೂ ಒಂದು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಆದರೆ ಯಾರೊಬ್ಬರು ಅದಕ್ಕೆ ಸಹಾಯ ಮಾಡಿದಂಥ ರೀತಿ ಆಗ್ತಾರೆ. ನಿಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು ನಿಜ, ಒಂದು ಬದಲಾವಣೆ ತರಬೇಕು ನಿಜ, ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಬೇಕು ನಿಜ, ಹೊಸತನವನ್ನು ಕಾಣಬೇಕು ನಿಜ. ಎಲ್ಲವೂ ನಿಮ್ಮ ಒಳಮನಸ್ಸು ಹೇಳ್ತಿದೆ. ಆದರೆ ನಿಮ್ಮ ಪರಿಸರದಲ್ಲಿ ನಿಮ್ಮನ್ನು ಕೈ ಜೋಡಿಸಿ ನಾನಿದ್ದೇನೆ, ಇದು ಮಾಡೋಣ, ಹೀಗೆ ನಡೆಸಿದ್ರೆ ಸರಿ ಹೋಗ್ಬೋದು, ಅಥವಾ ನಿಮಗಿಂಥದ್ದೊಂದು ಸಹಾಯ ನಾನು ಮಾಡ್ತೀನಿ, ಈ ಸಹಾಯದಿಂದ ನಾನು ಅನುಕೂಲ ಆಗಿ ನಿಮಗೂ ಅನುಕೂಲ ಆಗ್ಬೋದು, ಆ ಚಿಂತನೆಗಳು ಇರೋದು ತುಂಬ ಕಷ್ಟ. ಯಾಕೆಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿ ನಕ್ಷತ್ರಚಾರ ಪ್ರಕಾರ ರಾಹು ಆಗಲಿ, ಶನಿ ಆಗಲಿ ಅಥವಾ ಬುಧನಾಗಲಿ, ಈ 3 ಗ್ರಹಗಳ ದೃಷ್ಟಿಕೋನ ಇವತ್ತು ನಿಮ್ಮ ರಾಶಿ ಮೇಲೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಬೆನ್ನೋವಿಗೆ ಒದ್ದಾಡ್ತಾ ಇರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಲಗಡೆ ಕಣ್ಣು ನೊವೆ ಆಗ್ತಕ್ಕಂಥದ್ದು, ನೊವೆ ಆಗೋದು ಅಥವಾ ಒಂದಷ್ಟು ಬೇರೆ ಥರ ಸಮಸ್ಯೆ ಎದುರಾಗುವಂಥದ್ದು, ಮಂಜಾಗುವಂಥದ್ದು ಆಗ್ಬೋದು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲವು ವಸ್ತುಗಳನ್ನು ಏನಾದ್ರು ಜವಾಬ್ದಾರಿಯಾಗಿ ಮತ್ತೊಬ್ಬರು ಕೊಟ್ಟರೆ ಅದನ್ನು ಪುನಃ ವಾಪಸ್ ಪಡೆಯುವಂಥದ್ದು ಇನ್ನಷ್ಟು ಕಷ್ಟ ಆಗ್ಬೋದು. ಹಾಗಾಗಿ ಭಾಳ ಜವಾಬ್ದಾರಿ ಬೇಕು, ಜಾಗ್ರತೆ ಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಹಾಕಿ ಖಂಡಿತ ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರನ ಆಸ್ಥಾನವೂ ಅಷ್ಟೇ ವಿಶೇಷವಾಗಿದೆ. ಆದರೆ ಇಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಒಂದಷ್ಟು ಮೊಣಕಾಲು ನೋವು, ಮೊಣಕಾಲು ಚಿಪ್ಪುಗಳಾಗಲಿ, ತುಂಬ ಆಯಾಸ ಆಗ್ತಕ್ಕಂಥದ್ದಾಗಲಿ, ಟಯರ್ಡ್ ಇರ್ತಕ್ಕಂಥದ್ದಾಗಲಿ, ಏನೋ ಒಂಥರ ಸುಸ್ತು ನಮ್ಮನ್ನು ಬಾಧಿಸುವಂಥದ್ದು, ಯಾವ ಕೆಲಸಕ್ಕೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಇದು ಸರಿಸುಮಾರು 11:30, 11:45 ಹೀಗೆ ಇರುತ್ತೆ. 11 ಗಂಟೆ 45 ನಿಮಿಷದವರೆಗೂ ಇದೇ ಥರ ಮಂದಗತಿಯಲ್ಲಿ ಸಾಗುತ್ತೆ. ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂಥರ ಕಾರ್ಮೋಡ ಕವದಂಗಿರುತ್ತೆ, ಜೋಪಾನ ಬೇಕಾಗುತ್ತೆ. ಈ ಒಂದು ಸಮಯ ದಾಟಿಕೊಂಡ್ರೆ ಅಲ್ಲಿಂದ ಆಚೆಗೆ ಪುನಃ ಬದಲಾವಣೆ ಸಿಗುತ್ತೆ. ಆದರೆ ಮಧ್ಯಾಹ್ನ 3ರಿಂದ 6:20 3ರಿಂದ 6:20 ಈ ಸಮಯದಲ್ಲಿ ಒಂದು ಮನರಂಜನಾ ಕ್ಷೇತ್ರ ಅಥವಾ ನಮ್ಮವರು ತಮ್ಮವರು ಅಂತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ಯಾರೊಂದಿಗೆ ವ್ಯವಹಾರಗಳು ಜಾಸ್ತಿ ಇಟ್ಕೊಂಡಿದ್ದೀರೋ ಅವರೊಂದಿಗೆ ಒಂದಷ್ಟು ಮಾತುಕತೆ, ಹಾಗೆ ಆರ್ಥಿಕ ಪರಿಸ್ಥಿತಿಯ ಒಂದಷ್ಟು ಅಭಿವೃದ್ಧಿತನ, ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಗೋ ಮನೆತನಕ್ಕೋ ಒಂದಿಷ್ಟು ಏನೋ ಅನುಕೂಲ ಮಾಡಬೇಕು, ಅನುಕೂಲವಾಗಿರಬೇಕು, ಒಂದು ಹೊಸತನವನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಈ ಮುಹೂರ್ತದಲ್ಲಿದೆ. ಇನ್ನಿವತ್ತು ಸಂಜೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸಾಧ್ಯವಾದರೆ ಒಂದು 3 ಚಿಟಿಕೆಯಷ್ಟು ಉದ್ದಿನಬೇಳೆಯನ್ನು ತೆಗೆದುಕೊಂಡು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ವ್ಯವಹಾರಗಳಂತಕ್ಕಂಥದ್ದು ಸುಗಮವಾಗಿ ನಡೆದು ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಕೆಲವಷ್ಟು ವಸ್ತುಗಳನ್ನು ಕೆಲವಷ್ಟು ಜನಕ್ಕೆ ಕೊಟ್ಟಿರ್ತೀರಿ, ಜವಾಬ್ದಾರಿ ಕೊಡ್ತೀರಿ, ಅಥವಾ ಮನೇಲಿರ್ತಕ್ಕಂಥವ್ರನ್ನ ನಂಬಿ ಅವ್ರಿಗೇನೋ ಒಂದು ಜವಾಬ್ದಾರಿ ಕೊಟ್ಟಿರ್ತೀರಿ. ಆದರೆ ನಿಮ್ಮ ಕ್ಷಣಕ್ಕೆ, ನಿಮಗೆ ಬೇಕಾದಾಗ, ನಿಮ್ಮ ಅನುಕೂಲದ ಸಮಯಕ್ಕೆ ಯಾರೊಬ್ಬರು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥವ್ರು ತುಂಬ ಕಡಿಮೆ ಇರ್ತಾರೆ. ಇವತ್ತು ತಾವು ಯಾವ ಚಿಂತನೆ ಮಾಡಿದ್ರೂ ಮಂದಗತಿಯಲ್ಲಿ ಸಾಗುತ್ತೆ. ಇವತ್ತು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಅದೃಷ್ಟದ ದಿನ ಅಂತ ತಾವು ಅಂದ್ಕೊಂಡ್ರೆ ಸಮಸ್ಯೆನೇ. ಆದರೆ ಕರ್ಕಾಟಕ ರಾಶಿಯವರಿಗೆ ಒಂದು ವಿಶೇಷ ಶಕ್ತಿ ಇದೆ. ಏನಪ್ಪ, ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಈ ಸಮಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ 11 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ, ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ, ಅಥವಾ ಹಸಿರು ಗಿಡಗಳಿದ್ದರೆ ಆ ಗಿಡಗಳ ಸಾನ್ನಿಧ್ಯದಲ್ಲಿ ಒಂದಷ್ಟು ನೀರು ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಮನಸ್ಸಿಗೆ ಇಷ್ಟು ಶಾಂತಿ, ನೆಮ್ಮದಿ ಖಂಡಿತ ನೆಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರೋರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯಕ್ಕೂ ಇವತ್ತಿಗೂ ನಿಮ್ಮ ಗರ್ಜನೆ ಎಂಬತಕ್ಕಂಥದ್ದು ಕಡಿಮೆ ಇರಬೇಕು. ಇವತ್ತು ಗರ್ಜಿಸೋದು ಬೇಡ, ತಾಳ್ಮೆಯಿಂದಿರ್ತಕ್ಕಂಥದ್ದು, ಮಾಡುವಂತಹ ಕೆಲಸ ಜವಾಬ್ದಾರಿತವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು, ಸ್ವಲ್ಪ ಮರುವಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಎಷ್ಟೇ ಜ್ಞಾಪಶಕ್ತಿ ಇದ್ದರೂ ಮಾಡುವಂಥ ಬಹಳ ಜವಾಬ್ದಾರಿ ವಹಿಸಿ ಸಿದ್ಧಪಡಿಸ್ಕೊಳ್ಳುವಂಥ ಕೆಲವು ಕೆಲಸಗಳನ್ನು ಮರೆತು ಹೋಗ್ತೀರಿ. ಅಥವಾ ಸರಿಯಾದ ಸಮಯಕ್ಕೆ ನೀವು ಆಫೀಸ್ಗೋ ಅಥವಾ ಶಾಲೆಗೋ ಅಥವಾ ಉದ್ಯೋಗ ಎಲ್ಲಾದರೂ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕಾಗಲ್ಲ. ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ಇವತ್ತು ಸಾಕಷ್ಟು ಇದೆ ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ಮಾಡುವಂಥವರು ಸ್ವಲ್ಪ ಜೋಪಾನ, ಎಚ್ಚರಿಕೆಯಲ್ಲಿರಿ. ಹಾಗೆ ಇವತ್ತು ನಿಮ್ಮ ಕರಹಸ್ತದಿಂದ ಮತ್ತೊಬ್ಬರಿಗೆ ಏನಾದ್ರು ಕೊಟ್ಟು ಅದನ್ನು ಮತ್ತಷ್ಟು ಜವಾಬ್ದಾರಿ ಇಟ್ಕೊಳ್ಬೇಕು ಅಂದರೆ ಅದು ಸಾಧ್ಯವಿಲ್ಲ. ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ಬೋದು.
ಹಾಗಾಗಿ ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ, ಸ್ವಲ್ಪ ಜೋಪಾನ ಬೇಕೇ ಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂತಹ ಲಾಭವೇ ಇದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಂತೂ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ಬೇರೆ ಬೇರೆ ಥರ ವಿಚಾರಗಳನ್ನು ತಂದುಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ ಇವತ್ತು ರಾಹುಕಾಲ ಸನ್ನಿವೇಶದಲ್ಲಂತೂ ಒಂದಷ್ಟು ಜಾಗೃತರಾಗಿದ್ದು ನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಗಮನಕ್ಕೆ ತಂದುಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಸಂಧ್ಯಾಕಾಲ 6ರಿಂದ 7:20, 6ರಿಂದ 7:20 ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನೋ ಶಕ್ತಿದೇವಿಯನೋ ಅಥವಾ ಗ್ರಾಮದೇವತೆಯನೋ ದೇವರ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚೋದ್ರಿಂದ ದೇವರ ಸಾನ್ನಿಧ್ಯದಲ್ಲಿ ಹಚ್ಚುವಂಥ ದೀಪ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕತ್ತಲಿನ ಕ್ಷಣಗಳನ್ನು ದೂರ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ವೃತ್ತಿ ನಿಮ್ಮ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ಬಲವನ್ನು ಗಟ್ಟಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ಮತ್ತೊಬ್ಬರ ಮಾತಿನಂತೆ ನೀವು ನಡ್ಕೊಳ್ಬೇಕು. ಇಲ್ಲಿ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯದ ಮಾತುಗಳು ಅವಶ್ಯಕತೆ ಇಲ್ಲ. ಸಾಧ್ಯವಾದಷ್ಟು ತಲೆ ಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಅನುಕೂಲವಾಗಿ ಸಿದ್ಧಿಪಡಿಸ್ಕೋಬೇಕು. ಓದುವಂತಹ ವಿದ್ಯಾರ್ಥಿಗಳು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತು ಓದತಕ್ಕಂಥದ್ದು ಬಹಳ ಉತ್ತಮ. ದಾನ ಧರ್ಮಾದಿಗಳನ್ನು ಒಂದಿಷ್ಟು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡೋದು, ಯಾವುದಾದ್ರೂ ವಿಚಾರದಲ್ಲಿ ದಾನ ಧರ್ಮ ಮಾಡ್ತಕ್ಕಂಥದ್ದು ಅಥವಾ ಗೋವುಗಳಿಗೆ ಗೋಗ್ರಾಸ ಕೊಡ್ತಕ್ಕಂಥದ್ದು, ಕೆಲವರಿಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದು, ಕೆಲವರಿಗೆ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕನಾದಂಥ ಒಂದು ಪರಿಹಾರವಾಗಿ ತಾವು ಏನಾದರೂ ಒಂಚೂರು ಸಹಾಯ ಮಾಡಿದ್ರೆ ಆ ಮಾಡುವಂಥ ಸಮಯ ಆದಷ್ಟು 4 ಗಂಟೆ ಒಳಗಿರಲಿ. 4ರ ಒಳಗೆ ನೀವು ಮಾಡುವಂಥ ದಾನ ಧರ್ಮಾದಿಗಳು ಏನೇ ಮಾಡಿದ್ರೂ ಅದು 1ಕ್ಕೆ 4 ಪಟ್ಟು ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಅದೃಷ್ಟ, ಅಂತಹ ಅದ್ಭುತವಾದ ಕಾಲ ಈ ಶುಭ ದಿನದಂದಿದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ತುಂಬ ಅದೃಷ್ಟ ಅಂತಕ್ಕಂಥದ್ದಿದೆ. ಗುರು ಹಿರಿಯರ ಮಾರ್ಗದರ್ಶನದಂತೆ ಮಾಡಿ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಾಗಲಿ, ವ್ಯವಹಾರಗಳು ಮಾಡುವಾಗಲಿ ಅಥವಾ ಸಣ್ಣ ಪುಟ್ಟ ವಿಚಾರವಾಗಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳಾಗಲಿ ಯಾವುದನ್ನು ಹೇಗೆ ನಡ್ಕೋಬೇಕು ಅಂತಕ್ಕಂಥದ್ರ ಅರಿವಿಲ್ದಿರ ಒಂದಲ್ಲ ಒಂಥರ ಸಮಸ್ಯೆಗಳು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಒಂದಷ್ಟು ಜೋಪಾನ ಬೇಕಾಗುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವಿದೆ. ಹಾಗೆ ಇವತ್ತಿನ ದಿವಸ ಏನೇ ಕೆಲಸ ಇದ್ದರೂ, ಎಷ್ಟೇ ಜ್ಞಾನವಂತರಾದರೂ, ಯಾರಾದರೂ ಪಾಠ ಪ್ರವಚನ ಆಗಲಿ ಅಥವಾ ಯಾರಾದರೂ ಒಂದು ಮಾರ್ಗದರ್ಶಕರಿದ್ದು ಅವರು ನಿಮ್ಮ ಜೀವನಕ್ಕೆ ಬೇಕಾದಂಥ ಅಮೂಲ್ಯವಾದಂಥ ಪಾಠಗಳನ್ನು ಹೇಳುವಾಗ ಅಥವಾ ಸರಿಯಾದ ಮಾರ್ಗವನ್ನು ತೋರಿಸುವಾಗ ಅದರಂತೆ ಪಾಲನೆ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ನಿಜಕ್ಕೂ ಅದೃಷ್ಟ ತಂದುಕೊಟ್ಟಾಗ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ವಾಹನದಲ್ಲಿ ಚಲಿಸುವಾಗ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಸ್ವಲ್ಪ ಯಾಮಾರಿದ್ರೆ ಅದು ಬೇರೆ ಥರ ಸಮಸ್ಯೆ ಆಗುತ್ತೆ. ಹಾಗಾಗಿ ಪ್ರಯಾಣ ಕಾಲದಲ್ಲಿ ಭಾಳ ಜಾಗೃತರಾಗಿದ್ದು ಒಳ್ಳೆಯ ಒಂದು ನಡೆಯೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ ಇದಾರ? ಅಮ್ಮ ಗುರುಜಿ ಅವರು ಇದ್ದಾರೆ, ನಾನು ಕೊಡ್ತೀನಿ. ಆದ್ರೆ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅದೇ ಊರು ಹೆಸರು ಬೇಡ ಗುರುಜಿ. ಆಯ್ತು, ಓಕೆನಮ್ಮ. ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ, ಮಗನ್ ಬಗ್ಗೆ ಕೇಳಬೇಕಿತ್ತು. ಆಯ್ತು ಮಾತಾಡಿ ತಾಯಿ. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ತೆ ತಾಯಿ, ಹೇಳಮ್ಮ. ಇಬ್ರು ಗಂಡ್ ಮಕ್ಳು ಗುರುಜಿ ನಮ್ಗೆ. ಒಬ್ಬನು ದೊಡ್ಡನು ಸೆಕೆಂಡ್ ಇಯರ್ PU ಓದ್ತಾ ಇದ್ದಾನೆ, ಒಬ್ಬ 9th ಓದ್ತಾ ಇದ್ದಾನೆ. ಇವನು ದೊಡ್ಡನು ಏನು ಓದೋದು, ವಾರದಲ್ಲಿ 3 ದಿನ ಕಾಲೇಜ್ ಬಿಡ್ತಾನೆ, ಹೋಗೋದೇ ಇಲ್ಲ. ಆಮೇಲೆ ಅವ್ರ ಅಪ್ಪಂಗೂ ಹಾರ್ಟ್ ಪೇಷಂಟ್, ಅವ್ರಿಗೆ ದಿನಾ ಒಂಥರ ಹಾವು ಮುಂಗ್ಸಿ ಹೆಂಗ್ ಜಗಳ ಮಾಡ್ತಾರಲ್ರಿ ಹಂಗ್ ದಿನಾ ಜಗಳ ಮಾಡ್ತಾರ ಇಬ್ರು. ನಾವ್ ಹೇಳಿದ್ದೇನು ಕೇಳೋದೇ ಇಲ್ಲ. ಅವ್ನು ವಾರದಲ್ಲಿ 3 ದಿನ ಅವ್ನಿಗೆ ಇಷ್ಟ ಬಂದ್ರೆ ಹೋಗ್ತಾನೆ, ಇಲ್ಲದ್ರೆ ಇಲ್ಲ. ಏನ್ ಹೇಳಿದ್ರು ಒಟ್ ಮೊಬೈಲ್ ನೋಡ್ಕೊಂಡು ಒಟ್ ಮನೆ ಕಡೆ ಏನು ಯಾವ್ದ್ರ ಕಡೆನೂ ಗಮನ ಇಲ್ರಿ ಅವನಿಗೆ. ಅವನು ಇದ್ದಾನೆ ಕೊಡ್ಲೂರಾಚೆ. ಕೊಡಮ್ಮ, ಕೊಡಿ ತಾಯಿ.
ಅವನು ಎರಡನೇ ಮಗ ಇದಾನಲ್ರಿ, ಅವನ್ ಬಂದಾಗೂ ಹಾಸ್ಟ್ಲಿಂದ ಬಂದಾಗೂ ಅವನಿಗೂ ಹಂಗೆ ಕಾಡ್ತಾನ್ರಿ. ಅವನಿಗೂ ಸ್ವಲ್ಪ ಇದ್ ಮಾಡ್ತಾನೆ. ಕೊಡ್ತೀನಿ ಕೊಡಮ್ಮ. ಹಲೋ 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 ಗುರುಜಿ. ಹಾಂ ಮಗು ಹೇಳಪ್ಪ, ಏನು ಮಾಡ್ತಿದ್ಯಾ? ಏನು ನಿನ್ನ ಹೆಸರೇನು? ಕಿರಣ್. ಏನು ಓದ್ತಾ ಇದೆಯಾ ಈಗ? ಸೆಕೆಂಡ್ ಟು ಕಾಮರ್ಸ್. ಸೆಕೆಂಡ್ ಪಿ ಯು. ಫಸ್ಟು ಸೆಕೆಂಡ್ ಅಂದರೆ ಸ್ವಲ್ಪ ನೀನು ಈ ಶ್ರಮದಲ್ಲಿ ಶ್ರಮ ತಗೊಳ್ಳೇಬೇಕಲ್ಲಪ್ಪ. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು SLC ಒಂದು ಭಾಗ. ಇನ್ನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನಲ್ಲಿ ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಒಳ್ಳೆಯ ಅಂಕಗಳು ತೊಗೊಂಡ್ರೆ, ಮಾರ್ಕ್ಸ್ ತೊಗೊಂಡ್ರೆ ನೆಕ್ಸ್ಟ್ ಮುಂದೆ ನಿನಗೆ ಓದ್ಲಿಕ್ಕೆ ದಾರಿ ಆಗುತ್ತೆ. ಇಲ್ಲಾಂದರೆ ನೀನು ಅಭ್ಯಾಸ ಕ್ರಮಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದುಬಿಡುತ್ತೆ. ಇನ್ನು ಸೆಕೆಂಡ್ ಪಿ ಯು ಆಗಿ ನೀನು ಸರಿಯಾಗಿ ಅಂಕಗಳು ತೊಗೊಳ್ಳಿಲ್ಲ, ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ನೀನು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋದು ಭಾಳ ಕಷ್ಟ. ನೆಕ್ಸ್ಟ್ ಮುಂದಕ್ಕೆ ನೀನು ಮುಂದೆ ಏನು ಓದಬೇಕಾದ್ರೂ ಕಷ್ಟಕ್ಕೆ ಬಂದುಬಿಡುತ್ತೆ. ಇರಲಿ, ಓದೋದು ಬಿಡೋದು ಅದು ಆಮೇಲಿನ ಕತೆ. ಆದರೆ ನಾನೊಂದು ವಿಚಾರ ಹೇಳ್ತೇನೆ, ಮುಖ್ಯವಾಗಿ ನಾವು ಮಾಡಬೇಕಾದ್ದು, ನಾವು ನಡ್ಕೊಳ್ಬೇಕಾದ್ದು, ಸಾಧ್ಯವಾದಷ್ಟು ನಾವು ಯಾರಿಗೆ ತಲೆ ಬಗ್ಗಿಸ್ತಿದ್ರು ನಮ್ಮ ಜನ್ಮದಾತರಿಗೆ ಅಪ್ಪ ಅಮ್ಮನ ನಾವು ತಲೆ ಬಗ್ಗಿಸ್ಲೇಬೇಕಲ್ಲಪ್ಪ. ಮುಖ್ಯವಾಗಿರೋದೇ ಅವರೇ ದೇವರು. ಕಾಣದ ದೇವರಿಗೆ ನಾವು ಕೈ ಮುಗಿಯೋದು, ಎರಡು ಮೊಳ ಹೂ ತೊಗೊಂಡೋಗಿ ಹಾಕೋದು ಅದು ಬೇರೆ ಪ್ರಶ್ನೆ. ನಮ್ಮ ದಿನನಿತ್ಯದ ನಮ್ಮ ಜೀವನ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿದ್ದಾರೆ ಅಂದರೆ ಅವ್ರಿಗಿನ ದೊಡ್ಡವ್ರು ಯಾರಿದ್ದಾರೆ? ಏನೋ ಆ ಕ್ಷಣಕ್ಕೆ ಕೋಪ ಬಂದರೆ ಅವ್ರ ಮೇಲೆ ನಾವು ಹೋಗ್ಬೋದು, ಅಥವಾ ಅವರು ಕೋಪ ಬಂದರೆ ನಮ್ಮ ಮೇಲೆ ಬರ್ಬೋದು. ಅರ್ಧ ಗಂಟೆ ಲೇಟಾಗಿ ನಿಮ್ಮ ಮನೆಗೆ ಬಂದರೆ ನೋಡಿ ತಡ್ಕೊಳಕ್ಕಾಗಲ್ಲ ಅಪ್ಪ ಅಮ್ಮನಿಗೆ. ಅಯ್ಯೋ ನನ್ನ ಮಗ ಎಲ್ಲೋದ ಎಲ್ಲಿ ಇನ್ನೂ ಬರಲಿಲ್ವಲ್ಲ ಅಂತ ಆಲೋಚನೆ. ನಿನಗೇನಾರ ಸಣ್ಣದಾಗಿ ಒಂಚೂರು ಪೆಟ್ಟಾದರೆ ಮೊದಲು ಕಣ್ಣೀರು ಹಾಕೋದು ಅಪ್ಪ ಅಮ್ಮನೇ, ಬೇರೆ ಯಾರೂ ನಿನ್ನ ಜೊತೆ ಬರೋದಿಲ್ಲ. ಜೊತೆಲಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ ಇದ್ದಾರಲ್ಲ, ನಮ್ಮ ಕೈಯಲ್ಲಿ ನಾಣ್ಯ ಓಡ್ತಾ ಇದ್ದರೆ, ನಮ್ಮಲ್ಲಿ ಏನಾದ್ರು ಒಂದು ಬಲ ಇದ್ದರೆ, ಅಥವಾ ನಮ್ಮಲ್ಲಿ ಏನಾದ್ರು ಒಳ್ಳೆ ಜ್ಞಾನ ಇದ್ದರೆ ಅದ್ರ ಜೊತೆಗೆ ಅವರೆಲ್ಲ ಇರ್ತಾರೆ. ಅದು ತಪ್ಪಲ್ಲ. ಸ್ನೇಹ ಬೇಕು, ಸ್ನೇಹಿತರು ಇರಲೇಬೇಕು. ಹಾಗಂತ ಸ್ನೇಹಿತರೆ ಪ್ರಪಂಚ ಆಗಿ ಜನ್ಮ ಕೊಟ್ಟವ್ರನ್ನ ನಾವು ದೂರ ಮಾಡಬಾರ್ದಲ್ಲಪ್ಪ. ನೀನು ಆದಷ್ಟು ಇನ್ನು ಮುಂದೆ ಇಲ್ಲಿ ತನಕ ಆಗಿದ್ದು ಆಗೋಗ್ಬಿಡ್ಲಿ. ಏನಿಲ್ಲ, ಪ್ರತಿ ದಿವಸ ಅರ್ಧ ಗಂಟೆ ಅಪ್ಪನ ಜೊತೆ ಕೂತ್ಕೊಂಡು ನೀನು ಅವ್ರ ಮಾತಿಗೆ ನೀನು ಏನಾದ್ರು ಒಂದಿಷ್ಟು ಸ್ಪಂದಿಸಿ ಅವ್ರ ಜೊತೆ ಕೂತ್ಕೊಂಡು ನಿನ್ನ ಕಷ್ಟ ಏನಪ್ಪ, ನಾನು ನಿನ್ನ ಜೊತೆಲಿದ್ದೀನಿ, ನಡಿ ಓಡಾಡೋಣ, ಎಲ್ಲರೂ ಹೋಗಿ ಬರೋಣ ಅನ್ನೋ ಒಂದೆರಡು ಮಾತಾಡಿ ನೋಡು. ನಿನ್ನಂಥ ಅದೃಷ್ಟವಂತ ಇನ್ನೊಬ್ಬ ಇಲ್ಲವೇ ಇಲ್ಲ. ಅಂತಹ ಅದೃಷ್ಟ ನಿಂದಾಗ್ಬಿಡುತ್ತೆ. ಮುಖ್ಯವಾಗಿ ಅಪ್ಪ ಅಮ್ಮನ ನಾವು ಗೌರವಿಸಲೇಬೇಕಮ್ಮ. ಅಪ್ಪ ಅಮ್ಮನ ಗೌರವಿಸ್ಬೇಕು, ಅವ್ರ ಮನಸ್ಸನ್ನು ಗೆಲ್ಲಬೇಕು ನಾವು. ಇಷ್ಟೆಲ್ಲ ಮಾಡ್ತಾ ಇರೋದೇ ಅವ್ರು ನಮಗೋಸ್ಕರ ಅಲ್ವಾ? ಒಂದು ಸೈಟ್ ತೊಗೊಳ್ಳಿ, ಒಂದು ಮನೆ ತೊಗೊಳ್ಳಿ, ಒಂದು ಏನಾದ್ರು ಒಂದು ಒಳ್ಳೆ ವಸ್ತು ಮನೆಗೆ ತರಲಿ, ತಂದಿದ್ದು ಮೊದಲು ನನ್ನ ಮಗನಿಗೆ ಬೇಕು, ನನ್ನ ಮಗನಿಗೆ ಎತ್ತಿಡಬೇಕು, ನನ್ನ ಮಗನೇ ಅನುಭವಿಸ್ಬೇಕು. ನಾನು ತಂದು ಗಾಡಿ ಓಡಿಸಿದ್ರೆ ನನ್ನ ಮಗ ನನ್ನ ಕಣ್ಣೆದ್ರಾಗ ಓಡಿಸ್ಬೇಕು. ಈ ತರಹ ಅಪಾರವಾದಂಥ ಜ್ಞಾನ, ಅಪಾರವಾದಂಥ ಪ್ರೀತಿ ವಿಶ್ವಾಸ ಒಬ್ಬ ತಂದೆ ತಾಯಿ ಬಿಟ್ಟರೆ ಇನ್ಯಾರೂ ಆ ಮಕ್ಕಳ ಮೇಲೆ ತೋರ್ಸೋಕ್ಕಾಗಲ್ಲ. ಆದರೆ ನಿಮ್ಮದು ತಪ್ಪಲ್ಲ, ನಿಮಗೆ ಹೊರ ಪ್ರಪಂಚ ಆಗಿರುತ್ತೆ. ಮತ್ತು ಏನೋ ಒಂದು ನೀವು ಈಗ ಸರ್ವೋಗೋಣ, ಆಮೇಲೆ ಸರ್ವೋಗೋಣ, ಆಮೇಲೆ ಪ್ರೀತಿಸೋಣ, ಇಮೇಲೆ ಪ್ರೀತಿಸೋಣ ಅನ್ನೋಷ್ಟೊಳಗೆ ಅವ್ರು ಸ್ವಲ್ಪ ಜೋರು ಮಾತಾಡಿದಾಗ ನಿನ್ನ ಮನಸ್ಸಿಗೆ ನೋವು ಆಗ್ಬೋದು, ಅದಿದ್ದೇ ಇರುತ್ತೆ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಸಾಕಷ್ಟು ಬದಲಾವಣೆ ಇದೆ. ನೀನು ಸ್ವಲ್ಪ ಶ್ರಮಪಟ್ಟರೆ ನೀನು ತುಂಬ ಅದ್ಭುತವಾದಂಥ ಒಳ್ಳೆ ಜ್ಞಾನನ ಸಂಪಾದನೆ ಮಾಡ್ಕೊಳ್ತೀಯ. ನಿನ್ನಲ್ಲಿರುವಂತಹ ಜ್ಞಾನಕ್ಕೆ ನೀನು ಸ್ವಂತವಾಗಿ ಏನು ಬೇಕಾದರೂ ಮಾಡ್ಬೋದು. ನೀನು ಸ್ವಂತವಾಗೇ ಮಾಡುವಂಥವನು ನಾಳೆ ಸಹ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋಕ್ಕಂತೂ ನೀನು ಹೋಗೋ ಮನುಷ್ಯ ಅಲ್ಲ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಸ್ವಂತ ಉದ್ಯೋಗ ಮಾಡಬೇಕು ಅನ್ನೋದೇ ಹಂಬಲ ಬರುತ್ತೆ ನಿನಗೆ. ಅದರಲ್ಲೇ ಗೆಲ್ತೀಯ ನೀನು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಂಡು ಹೊಸದಾಗಿ ಮಾಡುವಂಥ ಕೆಲಸಗಳ ಕಡೆ ಹೆಚ್ಚು ಜವಾಬ್ದಾರಿ ಮತ್ತು ಜ್ಞಾನವನ್ನು ಇಟ್ಕೊಂಡು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಅಥವಾ ಹೊಸದಾಗಿ ಏನೋ ಒಂದು ಮಾಡಬೇಕು ಎಂಬತಕ್ಕಂಥ ಚಿಂತನೆ ಆಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೊಡ್ಡವರು ಚಿಕ್ಕವರು ಅಥವಾ ಗೌರವ, ಅದರಲ್ಲೂ ಈಗ ಪಕ್ಷಮಾಸ, ಧನುರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಏನು ಹೇಳುತ್ತೆ, ಸಾಧ್ಯವಾದಷ್ಟು ಪಿತೃದೇವತೆಗಳ ಆಶೀರ್ವಾದ ಬೇಕು. ಏನೋ ಒಂದಿಷ್ಟು ಕರ್ಮಫಲ, ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮವೋ ಏನೋ, ನಾನು ಮಾಡುವ ಕೆಲಸ ನನ್ನ ಕೈ ಹಿಡಿತಾ ಇಲ್ಲ, ಅಥವಾ ನಾನು ಹೋಗೋ ದಾರಿ ನನಗೆ ಸರಿಯಾಗಿಲ್ಲ, ನಾನು ಯಾವುದೇ ಕೆಲಸ ಮಾಡಿದ್ರೂ ಒಂದು ಯಶಸ್ಸಿಲ್ಲ. ಆದರೆ ಈಗ ಹಿರಿಯರಿಗೆ ನಮಸ್ಕಾರ ಮಾಡೋದ್ರಿಂದ, ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ, ಅಥವಾ ಯಾವುದಾದ್ರು ಒಂದು ಒಳ್ಳೆ ಪುಣ್ಯಕ್ಷೇತ್ರ ದರ್ಶನ ಮಾಡೋದ್ರಿಂದ ನನ್ನ ಜೀವನ ಬದಲಾಗ್ಬೋದೇನೋ ಎಂಬತಕ್ಕಂಥ ಚಿಂತನೆ ಸಾಕಷ್ಟು ಮಾಡೋದು ಧನುರಾಶಿಯವರೇ. ಹಾಗಾಗಿ ಧನುರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೂ
12ರಿಂದ 6:20 ಬಹಳ ಅದ್ಭುತವಾದಂಥ ಕಾಲ ಇದೆ. ವಿಶೇಷವಾದಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಸಿದ್ಧಿ ಆಗಬೇಕಾದ್ರೂ ಭಗವತಿಯ ಅನುಗ್ರಹ ಬೇಕು. ಆ ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥ ಅದೃಷ್ಟ ಈ ಶುಭ ಮುಹೂರ್ತದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿ ಇರ್ತಕ್ಕಂಥ ಆಸ್ಥಾನ. ಇವತ್ತು ಒಂದಷ್ಟು ಲಾಭವೂ ಇದೆ, ಒಂದಷ್ಟು ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ಸಹ ನಿಮ್ಮ ಪಯಣವಾದ್ದರಿಂದ ಸ್ವಲ್ಪ ಜೋಪಾನ ಬೇಕಾಗುತ್ತೆ. ಇವತ್ತು ತಾಯಿ ಭುವನೇಶ್ವರಿಯನ್ನಾಗಲಿ, ಶಕ್ತಿ ದೇವತೆಯನ್ನಾಗಲಿ, ಅಥವಾ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಕೂತು ಅಥವಾ ದೇವರ ಪ್ರಾರ್ಥನೆ ಮಾಡ್ತಾ ಒಂದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂತಹ ಲಾಭ ನಿಮ್ಮದಾಗ್ಬೋದು. ಇವತ್ತು ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮೈಕೈ ನೋವು, ಅರ್ಧ ತಲೆನೋವು ಇದು ಬಾಧಿಸ್ಬೋದು. ಏನೇ ಆದರೂ, ಎಷ್ಟೇ ಆಯಾಸಗೊಂಡರೂ ಜವಾಬ್ದಾರಿಯುತವಾದಂತಹ ಕಾಯಕವನ್ನೇ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದಾದರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಯಾವುದೇ ಕಾಯಕವನ್ನು ಮಧ್ಯಾಹ್ನ 12ರಿಂದ 4:20 ಮಧ್ಯದಲ್ಲಿ ಈ ಕಾಯಕವನ್ನು ಗೌರವಿಸಿದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ವೃತ್ತಿಯ ಅಭಿವೃದ್ಧಿಗಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಆದರೆ ಮಧ್ಯಾಹ್ನ ಸರಿಸುಮಾರು 1:12 4:22 ಮಾತ್ರ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಈ ಒಂದು ಸಮಯವನ್ನು ದಾಟಿಸಿದ್ರೆ ಉಳಿದ ಸಮಯದಲ್ಲಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇರುತ್ತೆ, ಅದನ್ನು ದೂರ ಮಾಡಿಕೊಳ್ಳಿ. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಆ ಸರಿ ತಪ್ಪುಗಳನ್ನು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡಿದ್ರೆ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆ ಬೇಕು. ತಾಳ್ಮೆಯಿಂದ ನಡೆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾತ್ರ ತಾವು ಮರಿಬಾರ್ದು. ಇವತ್ತು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ತೊಗರಿಬೇಳೆ, ಒಂದಷ್ಟು ಕೆಂಪು ಹೂವು, ಒಂದಷ್ಟು ಕೆಂಪು ವಸ್ತ್ರ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯದಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಕಳಿಸುವಂಥದ್ದು ಅಥವಾ ದೇವರಿಗೆ ಕೊಡುವಂಥದ್ದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ನಿಮ್ಮ ಹಣೆಗೆ ಕೆಂಪು ವರ್ಣದ ಕುಂಕುಮವನ್ನು, ಕೆಂಪು ವರ್ಣದ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವಿದೆ. ಇನ್ನು ವಿದ್ಯಾರ್ಥಿಗಳು ಓದಬೇಕಾದರೆ ಸಾಧ್ಯವಾದಷ್ಟು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗಲೇ ನಿಮ್ಮ ಜನ್ಮದಾತರಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಪ್ರಯಾಣ ಕಾಲ ಹೇಗೆ ಇದ್ದರೂ ನೀವು ಪ್ರಯಾಣ ಹೊರಡಬೇಕಾದ್ರೆ ಮೊದಲು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಒಂದು ಸೂರ್ಯ ನಮಸ್ಕಾರ ಮಾಡಿಕೊಂಡು ಹೊರಡುವಂಥದ್ದು ಅದು ಇನ್ನಷ್ಟು ಅದೃಷ್ಟವನ್ನು ತರುವಂತಹದ್ದಾಗತ್ತೆ. ಇವತ್ತು ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಹನುಮನ ಮಂತ್ರವನ್ನು, ಶ್ರೀರಾಮಚಂದ್ರನ ಮಂತ್ರವನ್ನು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದ್ರಿಂದ ಬಹಳ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಗುರುಗಳೇ, ಪಿತೃಪಕ್ಷದ ಕುರಿತಾಗಿ ಒಂದು ಪತ್ರ ಬಂದಿದೆ ಗುರುಗಳೇ. ಪತ್ರವನ್ನು ಹಾಸನದಿಂದ ಕೆ ಶಂಕರ್ ಅನ್ನೋರು ಈ ಒಂದು ಪತ್ರವನ್ನು ಬರೆದಿದ್ದಾರೆ ಗುರುಗಳೇ. ವಿಚಾರ ಏನಪ್ಪ ಅಂತಂದರೆ, ಗುರುಗಳೇ, ನಾವು ಸಂಪೂರ್ಣವಾಗಿ 3 ಜನ ಮಕ್ಕಳು, 3 ಜನನೂ ಗಂಡು ಮಕ್ಕಳೇ ಇರೋದರಲ್ಲಿ ಸ್ಥಿತಿವಂತರಾಗಿದ್ದೇವೆ. ತಂದೆ ತಾಯಿ ನಮ್ಮನ್ನು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಆದರೆ ಆಸ್ತಿಯ ವಿಚಾರಕ್ಕೆ ನಾವು 3 ಜನನೂ ಕೂಡ 3 ಪಾಲಾಗಿ ಕೂತ್ಕೊಂಡಿದ್ದೇವೆ ಗುರುಜಿ, ಈ ಒಂದು ಆಸ್ತಿಯ ವಿಚಾರವಾಗಿ. ಆದರೆ ನಾನು ನಮ್ಮ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಇದ್ದೇವೆ. 3 ಜನನೂ ಕೂಡ ತಂದೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಇದ್ದೇವೆ. ಆದರೆ ಇಲ್ಲಿ ತಂದೆ ತಾಯಿಗೆ ನಾವು ಶ್ರಾದ್ದ ಕರ್ಮಾದಿಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಅವರನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಕೂಡ ನೆರವೇರಿಸಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಹಿರಿಮಗನೇ ಮಾಡಬೇಕು. ಆದರೆ ಇಲ್ಲಿ ಹಿರಿಮಗ ಒಂದು ಚೂರು ಕೂಡ ಹೇಳಿದ ಮಾತು ಕೇಳ್ತಾ ಇಲ್ಲ, ಸಂಪೂರ್ಣವಾಗಿ ನಮಗೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಾನು ಕಿರಿಯವನಾಗಿ ಅಂತಂದರೆ ಕೊನೆಯವನಾಗಿ ನಾನು ಮಾಡ್ಬೋದಾ, ನನಗೆ ಅಧಿಕಾರ ಇದೆಯಾ? ಯಾಕೆಂತಂದರೆ ನಾನಾದರೂ ನಮ್ಮ ತಂದೆ ತಾಯಿಗೆ ಒಂದು ಆರಾಧನೆಯನ್ನು ಮಾಡಿ, ಇಲ್ಲಾಂತಂದರೆ ಅವರಿಗೆ ಒಂದು ಶ್ರಾದ್ದ ಕರ್ಮಾದಿಗಳನ್ನು ಮಾಡಿ, ಪಿಂಡ ಪ್ರದಾನವನ್ನು ಮಾಡಿ, ನಾನಾದರೂ ಅವರಿಗೆ ಆಹಾರವನ್ನು ಕೊಡಬೇಕು ಎಂಬತಕ್ಕಂಥದ್ದು ನನ್ನ ಮನಸ್ಸಲ್ಲಿ ಒಂದು ಆಸೆ. ಇದನ್ನು ನಾನು ಮಾಡ್ಬೋದಾ, ನನಗೆ ಅಧಿಕಾರ ಇದೆಯಾ ಗುರುಗಳೇ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಹಾಸನದಿಂದ ಕೆ ಶಂಕರ್ ಅನ್ನೋರು ಒಂದು ಪತ್ರವನ್ನು ಬರೆದಿದ್ದಾರೆ. ನೋಡಿ, ಎಂತಹ ದುರಾದೃಷ್ಟಕರ ಪರಿಸ್ಥಿತಿ ಅಂದರೆ, ಇವತ್ತು ಒಬ್ಬ ಮಗನಿಗೆ ಈ ಚಿಂತನೆ ಇದೆ.
ಇನ್ನು ಉಳಿದಂತಹ ಇಬ್ಬರು ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿ ಮಾತ್ರ ಬೇಕಾಗಿದೆ. ಆಸ್ತಿಗೆ ಮಾತ್ರ ಅರ್ಹರಾಗಿ ಕನಿಷ್ಠ ಪಕ್ಷ ಒಂದು ಮಾನವೀಯತೆಗೆ ಇಷ್ಟು ಆಸ್ತಿ ಅಂತಸ್ತು ನಮ್ಮ ಬಿಟ್ಟಿದ್ದಾರೆ, ಇಷ್ಟು ದೊಡ್ಡ ದೇಹವನ್ನಾಗಿ ಮಾಡಿದ್ದಾರೆ. ತಾವು ಊಟ ಮಾಡಿದ್ದಾರೋ ಇಲ್ವೋ, ಅಥವಾ ಅವರ ಉಡುಗೆ ತೊಡುಗೆಗಳು ಹೇಗಿತ್ತೋ ಏನೋ, ಅವರು ಯಾರ ಹತ್ರ ಏನು ಚೀತು ಅಂತ ಉಗಿಸ್ಕೊಂಡು ಏನೆಲ್ಲ ಕಷ್ಟಪಟ್ಟು ಒಂದಷ್ಟು ಆಸ್ತಿ ಮಾಡಿಟ್ರಲ್ಲ, ಆಸ್ತಿ ಅನುಭವಿಸೋಕ್ಕೆ ಮಾತ್ರ ಗಂಡು ಮಕ್ಕಳಾದರೆ ಇದು ನ್ಯಾಯನಾ ಅಥವಾ ಇದರ ಬಗ್ಗೆ ಏನು ಹೇಳೋಣ? ಆದರೆ ಇಲ್ಲಿ ಕಡೆ ಮಗನ ಒಂದು ಮನಸ್ಸೇನಿದೆ, ಎಲ್ಲೋ ಒಂದು ಕಡೆ ಒಳಗಡೆ ಬಾಧೆ ಅನ್ನೋದು ಅದು ಬಾಧಿಸ್ತಾ ಇರುತ್ತೆ. ಇವತ್ತು ನಾನು ನಡ್ಕೊಂಡಂಥದ್ದು ರೀತಿ ನೀತಿಗಳೇ ನಾಳೆ ಬೆಳಗ್ಗೆ ಇದ್ದರೆ ಮುಂದೆ ನಡೀತಕ್ಕಂಥದ್ದು. ನಾನಿವತ್ತು ನಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ತೀನೋ ಹಾಗೆ ನನ್ನ ಬದುಕಾಗೋಗ್ಬಿಡುತ್ತೆ. ನಾನು ಇನ್ನಷ್ಟು ಆಸ್ತಿ ಮಾಡ್ತೀನಿ, ನಾಳೆ ನನಗೆ 3 ಜನ ಮಕ್ಕಳು 2 ಮಕ್ಕಳು ಆಗ್ತಾರೆ. ಆ 2-3 ಜನ ಮಕ್ಕಳ ಆಸ್ತಿಯನ್ನು ಭಾಗ ಮಾಡಿಕೊಂಡು ಕನಿಷ್ಠ ಪಕ್ಷ ನನ್ನ ಫೋಟೋನೂ ಹಾಲಲ್ಲಿ ಒಂದು ಫೋಟೋ ಆದರೂ ಬೇಕು ಅಪ್ಪಂದು, ಅಪ್ಪನ ಫೋಟೋ ಹಾಲಲ್ಲಿ ಇರೋದು ಬೇಡ, ಈ ಮಟ್ಟಿಗೆ ಬರ್ತಾರೆ. ಈ ಫೋಟೋ ವಿಚಾರ ಬಂದಾಗ ಕಳೆದ 4-5 ವರ್ಷಗಳಿಂದಲೇ ಒಬ್ಬ ತಾಯಿ ನನ್ನ ಕೇಳಿದರು, ಮರಣ ಹೊಂದಿದ ಮೇಲೆ ಫೋಟೋ ಹಾಲಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ? ಸುಮ್ಮನೆ ಯಾವಾಗೂ ಆಗೊಂದ್ಸತಿ ಈಗ ಒಂದ್ಸತಿ ನೆನಪು, ಮತ್ತು ಅವ್ರ ಹೆಸರಲ್ಲಿ ಅನ್ನದಾನ ಮಾಡಿ ಅಂತೀರಿ, ಅವ್ರಿಗೊಂದಿಷ್ಟು ಪಿಂಡ ಪ್ರದಾನ ಮಾಡಿ ಅಂತೀರಿ. ಆ ಪಿಂಡ ಪ್ರದಾನ ಮಾಡಿದ್ರೆ ಅವ್ರು ಬಂದು ತಿಂತಾರ? ಇನ್ನಷ್ಟು ಸಾಲ ಸೋಲ, ಇನ್ನಷ್ಟು ಖರ್ಚು ವೆಚ್ಚ ಆಗಿ ನಮ್ಮ ತಲೆ ಮೇಲೆ ಟ್ಯಾಕ್ಸ್ ಅಲ್ವಾ? ಇದನ್ನು ಚಿಂತನೆ ಮಾಡೋ ತಾಯಿ ಅವತ್ತು ನಿಮ್ಮ ಅಪ್ಪ ಅಮ್ಮ ನಿಮಗೆ ಜನ್ಮ ಕೊಡಬೇಕಾದ್ರೆ, ನಿಮ್ಮನ್ನು ಶಾಲೆ ಕಳಿಸ್ಬೇಕಾದ್ರೆ, ಹೈಯರ್ ಎಂಡ್ ಓದಲಿ ನನ್ನ ಮಗಳು ಅಂತ ಅನ್ಬೇಕಾದ್ರೆ, ಒಳ್ಳೆ ಬಟ್ಟೆನೇ ಕೊಡಿಸ್ಬೇಕು ಅಂತ ಅವ್ರ ಮೈಮೇಲೆ ಇರೋಂಥ ಬಟ್ಟೆ ಆದರೂ ಪರವಾಗಿಲ್ಲ, ನನ್ನ ಮಗಳಿಗೆ ಒಳ್ಳೆ ಕಾಸ್ಟ್ಯೂಮೇ ಕೊಡಿಸ್ಬೇಕು, ಒಳ್ಳೆ ಡ್ರೆಸ್ಸೇ ಬೇಕು, ಒಳ್ಳೆ ಕಡೆನೇ ಎಜುಕೇಷನ್ ಮಾಡಬೇಕು, ಅವ್ರ ಬ್ಯಾಂಕಲ್ಲಿ ಹಿಂಗೆ ಬ್ಯಾಲೆನ್ಸ್ ಇಡಬೇಕು, ಅವಳು ಎಲ್ಲೋದ್ರೂ ತಲೆ ಎತ್ತಿ ನಡಿಬೇಕಾದ್ರೆ ಅವಳಿಗೆ ಬೇಕಾದಷ್ಟು ವ್ಯವಸ್ಥೆಗಳು ನಾನು ಮಾಡಬೇಕು ಅನ್ನೋ ಚಿಂತನೆ ಅಪ್ಪ ಅಮ್ಮ ಮಾಡಿದ್ರಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಇರಲಿ, ಇಲ್ಲಿ ಇವ್ರು ಕೇಳಿರೋ ಪ್ರಶ್ನೆ, ಅಣ್ಣ ಮಾಡಲ್ಲ, ಇನ್ನೊಬ್ಬ ಅಣ್ಣ ಮಾಡೋದಿಲ್ಲ, ಇನ್ನು ನಾನಾದರೂ ನಮ್ಮ ಅಪ್ಪ ಅಮ್ಮನಿಗೆ ಒಂದಿಷ್ಟು ಪಿಂಡ ಪ್ರದಾನ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ತೋರ್ಬೇಕಲ್ವ, ಅವರು ಒಂದು ಕನಿಷ್ಠ ಪಕ್ಷ ಅವ್ರ ಹೆಸರಲ್ಲಿ 10 ಜನಕ್ಕೆ ಊಟ ಹಾಕಬೇಕು, ಅದನ್ನು ನಾನು ಮಾಡ್ಬೋದಾ, ನನಗೆ ಅಧಿಕಾರ ಇದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತ ಅಧಿಕಾರ ಇದೆ. ಅಧಿಕಾರ ಇದೆ ಅನ್ನೋದು ಒಂದು ಭಾಗ, ಇದು ಅಧಿಕಾರಕ್ಕೆ ಸಂಬಂಧಪಟ್ಟರೆ ಮಾತು. ಆದರೆ ಇದನ್ನು ಹೊರತುಪಡಿಸಿ ನಾನು ಹೇಳೋದಾದರೆ, ಮೊದಲನೇ ಮಗ ಮಾಡ್ದಿದ್ದು ಕಡೆ ಮಗನೂ ಮಾಡದಿರಿದ್ರೆ ಮಧ್ಯದ ಮಗ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇದು ನನ್ನ ವಾದ. ಮೊದಲನೇ ಮಗ ಕಡೆ ಮಗ, ಮೊದಲನೇ ಮಗ ಮಾಡ್ತಾ ಇಲ್ಲ, ಕಡೆ ಮಗ ನೀವು ಮಾಡಬೇಕು ಅಂತಿದ್ದೀರಿ, ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಆದರೆ ಕಡೆ ಮಗನೂ ಮಾಡಲಿಲ್ಲ ಅಂದ್ಕೊಳ್ಳಿ, ಮಧ್ಯದಲ್ಲಿರ್ತಕ್ಕಂಥ ಮಗ ಆತ ಮಾಡಬಹುದು. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ನಾವು ಅಣ್ಣ ತಮ್ಮಂದರು ಆಸ್ತಿ ವಿಚಾರನೋ ಯಾವುದೋ ಒಂದು ವಿಚಾರಕ್ಕೆ ನಾವು ಬೇರೆ ಆಗಿದ್ದೀವಿ. ನನ್ನ ಹೆಂಡತಿ ಮಕ್ಕಳು ಆ ಮನೆಗೆ ಹೋಗಲ್ಲ, ಆ ಹೆಂಡತಿ ಮಕ್ಕಳು ಇಲ್ಲಿ ಬರೋದಿಲ್ಲ. ನಾವು ಅಣ್ಣ ತಮ್ಮಂದ್ರಂತೂ ಮುಖ ಕೊಟ್ಟು ನೋಡ್ಕೊಳ್ಳೋದೇ ಇಲ್ಲ. ಶಾಸ್ತ್ರ ಇದೆಯಲ್ಲ, ಹುಟ್ಟ ಅಣ್ಣ ತಮ್ಮಂದರು ಬೆಳೀತ ದಾಯಾದಿಗಳು. ಏನು ಕರ್ಮ ಮಾಡಿದ್ರಪ್ಪ ತಂದೆ ತಾಯಿ. ಒಂದು ಕಡೆ ಆಲೋಚನೆ ಮಾಡೋದಾದರೆ, ಒಬ್ಬರು ಹಿರಿಯರೊಂದು ಮಾತು ಹೇಳ್ತಾರೆ, ಒಳ್ಳೆ ಮಕ್ಕಳನ್ನ ಪಡಿಬೇಕಾದ್ರೆ ತಂದೆ ತಾಯಿ ಪುಣ್ಯ ಮಾಡಿರ್ಬೇಕಂತೆ, ಒಳ್ಳೆ ತಂದೆ ತಾಯಿನ ಪಡಿಬೇಕಾದ್ರೆ ಆ ಮಕ್ಕಳು ಪುಣ್ಯ ಮಾಡಿರ್ಬೇಕಂತೆ. ಕೊಟ್ಟಿಟ್ಟಿದ್ರೆ ಅನ್ನ ಅಂತಾರಲ್ಲ, ಹಾಗೆ ಇವೆಲ್ಲ ಇರಲಿ, ಅದು ನಂತರ ಮಾತಾಡೋಣ. ಆದರೆ ಮುಖ್ಯವಾಗಿ ತಂದೆ ತಾಯಿಗೆ ಪಿಂಡ ಪ್ರದಾನವನ್ನಿಟ್ಟು ಶ್ರಾದ್ದ ಕರ್ಮಾದಿಗಳನ್ನು ಮಾಡೋದ್ರಿಂದ ಖಂಡಿತ ಹೇಳ್ತೇನೆ, ನೀವು ತುಂಬ ಪುಣ್ಯಾತ್ಮರಾಗ್ತೀರಿ, ಒಳ್ಳೆಯದಾಗತ್ತೆ. ಇದನ್ನು ಮೊದಲು ಮಾಡಿ. ಪಕ್ಷ ಮಾಸದಲ್ಲಿ ಹಿರಿಯರಿಗೆ ಆದ್ಯತೆ. ನೀವು ಕಿರಿಯರಾದರೂ ನಿಮಗೆ ಅಧಿಕಾರ ಇದೆ, ನೀವು ಮಾಡಬಹುದು. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು, ಅಣ್ಣನೂ ಪಿಂಡವನ್ನಿಟ್ಟು ತಮ್ಮನೂ ಪಿಂಡವನ್ನಿಟ್ಟು ಇನ್ನು ಚಿಕ್ಕ ತಮ್ಮನೂ ಪಿಂಡವನ್ನಿಡೋಕ್ಕೆ ಅದು ಸಲ್ಲದು, ಬರೋದಿಲ್ಲ. ಪಿಂಡ ಹೊಡಿಬಾರ್ದು ಅಂತಾರೆ, ಪಿಂಡಗಳನ್ನು ಬೇರೆ ಮಾಡಬಾರ್ದು. ಆದರೆ ಪಕ್ಷಮಾಸ ಅಂತಕ್ಕಂಥದ್ದು ಎಡೆಗಳು ಹಾಕುವಂಥದ್ದು, ಅಥವಾ ಸೈನ್ ಪಕ್ಕ ಕೊಡುವಂಥದ್ದು, ಅಥವಾ ಅವ್ರ ಹೆಸರಲ್ಲಿ 4 ಜನಕ್ಕೆ ಊಟ ಹಾಕುವಂಥದ್ದು, ಅಂತಹ ಪ್ರಕ್ರಿಯೆಗಳನ್ನು ಒಂದೇ ದಿವಸ 3 ಜನ ಅಣ್ಣ ತಮ್ಮಂದರು ಮಾಡ್ಕೊಳ್ಬೋದು, ತಪ್ಪಲ್ಲ. ಇನ್ನು ತಿಲತರ್ಪಣವನ್ನು ಕೊಡ್ತಕ್ಕಂಥದ್ದು, ತಿಲತರ್ಪಣ ಕೊಡಬೇಕಾದ್ರೂ ಅಣ್ಣ ಆದರೂ ಸರಿ, ತಮ್ಮ ಆದರೂ ಸರಿ, ಇನ್ನೊಬ್ಬ ಆದರೂ ಸರಿ, ತಪ್ಪೇನಿಲ್ಲ. ಮಾಡಿ, ಒಳ್ಳೆಯದಾಗಲಿ. ಎಲ್ಲರೂ ಇದನ್ನು ಪಾಲನೆ ಮಾಡಿ. ಶುಭವಾಗಲಿ.
ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ, ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಇಷ್ಟೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು ಕಳೆದ 3 ದಿನಗಳಿಂದ ವಿಶೇಷವಾದಂತಹ ಅನುಷ್ಠಾನಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ಈ ಭಾಗದಲ್ಲಿ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀವಿ. ಗಣಪತಿ, ಸುಬ್ರಹ್ಮಣ್ಯೇಶ್ವರ ಹಾಗೂ ಶಕ್ತಿ ದೇವತೆಯ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದು. ಹಾಗೆ ಈ ದೇವಿಯ ಸಾನ್ನಿಧ್ಯದಲ್ಲಿ ಇಲ್ಲಿ ನಡೀತಿರ್ತಕ್ಕಂತಹ ಅನುಷ್ಠಾನವನ್ನು ದರ್ಶನ ಮಾಡಲಿಕ್ಕಾಗಿ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಹಾಗೂ ದೇವಸ್ಥಾನದ ಅರ್ಚಕ ವರ್ಗ ಹಾಗೂ ಈ ಒಂದು ಬೃಹತ್ ಮಟ್ಟದ ಕಾಯಕಕ್ಕೆ ಸಹಾಯಸ್ಥವನ್ನು ನೀಡಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಕುಂಭಾಭಿಷೇಕ, ವಿಮಾನ ಗೋಪುರ, ರಾಜಗೋಪುರ, ಈ ಕುಂಭಾಭಿಷೇಕದ ಶುಭ ಮುಹೂರ್ತ ಅಂತಕ್ಕಂಥದ್ದು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ಅಮ್ಮ ಅಂತ ಹೇಳಿದ್ರೆ ನಮ್ಮ ಕಾರ್ಯಗಳೇನಿದ್ರು, ನಮ್ಮ ಕೆಲಸಗಳೇನಿದ್ರು ಅದನ್ನು ಕೈಗೂಡಿಸ್ತಕ್ಕಂತಹದರಲ್ಲಿ ಕಲಿಯುಗದಲ್ಲಿ ದೇವಿಯ ಉಪಾಸನೆ ಮಹತ್ತರವಾಗಿರ್ತಕ್ಕಂಥದ್ದು.
ಹಾಗಾಗಿ ಇಲ್ಲಿ ನಡೆದಿರತಕ್ಕಂತಹ ಚಂಡಿಕಾ ಹವನ ಇನ್ನೇನು ಆಗೋಯಿತು ಅಂದರೆ ಪೂರ್ಣಾವಧಿಯ ಕಾಲ ಸನ್ನಿಹಿತವಾಗ್ತಾ ಇದೆ. ಸತತ 3 ದಿನಗಳಿಂದ ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರು, ಆಗಮಿಕರು, ದೇವಸ್ಥಾನದ ಅರ್ಚಕರು ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಹೋಮ ಹವನಾದಿಗಳನ್ನು ನಡೆಸಿ ಪೂರ್ಣಾವಧಿಗೆ ಎಲ್ಲರೂ ಸನ್ನಿಹಿತರಾಗಿದ್ದಾರೆ. ಈ ಕಾಯಕವನ್ನು ನೋಡಲಿಕ್ಕಾಗಿ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರು ತಾವು ಈಗ ನಡೀತಕ್ಕಂಥ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂತಹ 21 ಹವಿಸ್ಸನ್ನು ಕೊಡುವಂಥ ಈ ಕಾಯಕವನ್ನು, ಈಗ ತಿಳಿ ಹೇಳುವಂಥ ಈ ಒಂದು ವಿಶೇಷವಾದಂತಹ ಮಂತ್ರವನ್ನು ತಮ್ಮ ಕಿವಿಯಲ್ಲಿ ಆಲಿಸಬೇಕು. ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ನಡೀತಕ್ಕಂಥ ಹೋಮ ಕಾರ್ಯವನ್ನು ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀವೇನೋ ಎಂಬಂಥ ಸಂಕಲ್ಪ ನೀವು ಮಾಡಬೇಕು. ಎಲ್ಲರೂ ಹೋಮವನ್ನು ಮಾಡಲಿಕ್ಕಾಗಲ್ಲ, ಎಲ್ಲವನ್ನೂ ಆಜ್ಯವನ್ನು ಕೊಡಲಿಕ್ಕಾಗಲ್ಲ, ಎಲ್ಲರೂ ಮಹಾಪೂರ್ಣಾಹುತಿಯನ್ನು ಮಾಡಲಿಕ್ಕಾಗೋದಿಲ್ಲ. ಆದರೆ ನಾವೇ ಸ್ವತಃ ಮಾಡ್ತಿದ್ದೀವಿ ಎಂಬತಕ್ಕಂಥ ಆ ಮನಸ್ಸಂಕಲ್ಪ ಇದೆಯಲ್ಲ, ಅದಕ್ಕಿನ್ನ ಮತ್ತೊಂದು ಇಲ್ಲ. ಯಾಕೆಂದರೆ ಪೂರ್ವದಲ್ಲಿ ಆದಿಶಂಕರರು ಜಗದ್ಗುರುಗಳಾದಂತಹ ಶಂಕರರು ಹೇಳಿದ್ದಾರೆ ಮಾನಸ ಪೂಜೆ ಎಂಬತಕ್ಕಂಥದ್ದನ್ನು. ಎಂತಹ ಒಂದು ಬೃಹತ್ ಮಟ್ಟದ ಕಾಯಕವನ್ನಾದರೂ ಇಲ್ಲಿ ಕೂತು ತಿರುಮಲ ತಿರುಪತಿಯಲ್ಲಿರ್ತಕ್ಕಂಥ ಶ್ರೀನಿವಾಸನ ಬೇಕಾದರೂ ಅಥವಾ ದೇವಿಯ ಮೂಲ ಸಾನ್ನಿಧ್ಯವನ್ನು ಬೇಕಾದರೂ ತಾವು ಇಲ್ಲಿದ್ದೇ ನೋಡಬಹುದು, ಇಲ್ಲಿದ್ದೇ ಆ ಭಗವಂತನ ಸೇವೆಯನ್ನು ಮಾಡಬಹುದು. ಅದನ್ನು ಮಾನಸ ಪೂಜೆ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಡೀತಕ್ಕಂಥ ಮಹಾಪೂರ್ಣಾವಧಿ ಕಾರ್ಯಕ್ರಮ ತಾವೇ ತಮ್ಮ ಸ್ವಹಸ್ತದಿಂದ ಮಾಡ್ತಿದ್ದೀರಿ ಎಂಬಂಥ ಮನಸ್ಸಂಕಲ್ಪ ನಿಮ್ಮದಾಗಲಿ. ಹಾಗೆ ನಡೆಯುವಂಥ ಈ ಕಾರ್ಯಕ್ರಮ, ಈಗ ಹೇಳುವಂಥ ಈ ವೇದ ಮಂತ್ರಗಳನ್ನು ತಾವು ಆಲಿಸಿ ಪ್ರತಿಯೊಂದು ಹವಿಸ್ಸಿಗೂ ಸಹಿತ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ನಿಮ್ಮೊಳಗಿರುವಂತಹ ದುಃಖ ದೂರ ಆಗಬೇಕಾದರೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುಃಖಗಳನ್ನು ದೂರ ಮಾಡಿಕೊಳ್ಳೋಣ. ಈಗ ಗಣಪತಿಯ ಮೊದಲು 11 ಹವಿಸ್ಸು ಗಣಪತಿಗಾಗಿಯೇ ಕೊಡೋಣ. ಓಂ ಗಣಾನಾಂತ್ವ ಗಣಪತಿಗುಂ ಭವಾಮಹೇ ಕವಿಂ ಕವೀನಾನ್ಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ ವಿಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे. दुरित निवारिणि दुःख विमोचनि दुर्गतिनाशिनि त्रिलोचनी ब्रह्मांड जननी ब्रह्मांडोदरि ब्रह्माणि जय दुर्गाम्बे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. कदम्बवनप्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे. कदम्बवनप्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे. जय जय देवी जय जय देवी दुर्गा देवी शरणं. जय
ಮಾರಿಯಮ್ಮಳ ಉತ್ಸವ ಮೂರ್ತಿ ಹಾಗೂ ಮೂಲ ವಿಗ್ರಹ ಸಾಕಷ್ಟು ವರ್ಷಗಳ ಹಿಂದೆ ಆಗ ಪ್ರತಿಷ್ಠಾಪನೆಗೊಂಡಂಥದ್ದು. ಈಗ ರಾಜಗೋಪುರದ ಉದ್ಘಾಟನಾ ಸಮಾರಂಭದ ಈ ಶುಭ ಮುಹೂರ್ತದಲ್ಲಿ ದೇವಿಗೆ ನಡೀತಿರ್ತಕ್ಕಂತಹ ಕುಂಭಾಭಿಷೇಕವನ್ನು ತಾವೆಲ್ಲರೂ ದರ್ಶನ ಮಾಡಿದ್ದೀರಿ. ದೇವಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಸಹಿತ ಆಲಯ ಪುಟ್ಟದಾದರೂ ಇಲ್ಲಿ ನಡೀತಕ್ಕಂತಹ ಪೂಜಾ ಕೈಂಕರ್ಯಗಳು ಸಾಕಷ್ಟು ವಿಶೇಷವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮೋ ನಮಃ. ಭಗವತಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಲಲಿತಾಂ ರಾಜರಾಜೇಶ್ವರಿ ನಮಃ. ತಾಯಿ ರೇಣುಕಾ ಯಲ್ಲಮ್ಮ ಹಾಗೂ ಮಾರಿಯಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಭಾಗದಲ್ಲಿ ಸಾಕಷ್ಟು ಜನ ಸುಮಂಗಲೆಯರೆಲ್ಲರೂ ಬಂದು ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರದಲ್ಲಿ ಇಲ್ಲಿ ನಿಂಬೆಹಣ್ಣಿನ ಆರತಿಯೂ ಉಂಟು. ಹಾಗೆ ವಿಶೇಷವಾಗಿ ಪೌರ್ಣಮಿ, ಅಮಾವಾಸ್ಯೆಗಳಲ್ಲಿ ನಡೆಸ್ತಕ್ಕಂಥ ಪೂಜಾ ಕೈಂಕರ್ಯವೂ ಉಂಟು. ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಈ ದೇವಿಯ ಸಾನ್ನಿಧ್ಯ ಇವತ್ತಿನ ದಿವಸ ರಾಜಗೋಪುರದೊಂದಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಭಕ್ತರನ್ನು ಒಳಗೊಂಡು ಭಕ್ತರ ಆಶೀರ್ವಾದಕ್ಕಾಗಿ, ಭಕ್ತರಿಗೆ ಹರಸ್ತಿಕ್ಕಾಗಿ ದೇವಿ ಇಲ್ಲಿ ಪ್ರಸನ್ನಳಾಗಿದ್ದಾಳೆ. ಭಗವತಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ, ಒಳ್ಳೆಯದಾಗಲಿ. ಆಲಯದಲ್ಲಿ ಇಂತಹ ಒಂದು ಬೃಹತ್ ಮಟ್ಟದ ಕಾಯಕವ ಇದು ಸತ್ಯ. ಯಾಕೆಂದ್ರೆ ಈ ದೇವಾಲಯವನ್ನ ಅಂದು ಪ್ರತಿಷ್ಠಾಪನೆ ಮಾಡುವಂತ ಕಾಲ ಒಳ್ಳೆ ಮನಸ್ಸಿನಿಂದ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬರ್ತಕ್ಕಂಥ ಭಕ್ತರು ಅವರ ಕಷ್ಟಗಳು ಬೇಗ ದೂರ ಆಗಬೇಕು ಅಂತೇಳಿ ಅಂದು ತಾಯಿ ಮಾರಿಕಾಂಬಾಳ ವಿಶೇಷವಾದಂತಹ ರೇಣುಕಾ ಯಲ್ಲಮ್ಮಳ ಉದ್ಭವ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅಂದು ಗಣಪತಿ ಪ್ರತಿಷ್ಠಾಪನೆ, ಮಾರಿಕಾಂಬಳ ಪ್ರತಿಷ್ಠಾಪನೆ ಆದ್ರಿಂದ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ರಾಜಗೋಪುರ ಆಯಿತು, ವಿಮಾನ ಗೋಪುರ ಆಯಿತು. ಇಲ್ಲಿಗೆ ಭಕ್ತರು ನಿರಂತರವಾಗಿ ಬಂದು ಅವರವರ ಭಕ್ತಿಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ದಾರಿ ಆಯಿತು.